ತನ್ನ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ರಾಜ ಪ್ರಹ್ಲಾದನು ಅಲೆದಾಡುವ ಬ್ರಾಹ್ಮಣನನ್ನು ಎದುರಿಸಿದನು. ಅವನು ಪ್ರಶಾಂತತೆಯ ಮೂಲತತ್ವವನ್ನು ಹೊಂದಿದ್ದನು. ಬ್ರಾಹ್ಮಣನ ಪ್ರಕಾಶದಿಂದ ಕುತೂಹಲಗೊಂಡ ಪ್ರಹ್ಲಾದನು ಗೌರವದಿಂದ ಅವನ ಬಳಿಗೆ ಬಂದು, ಓ ಬುದ್ಧಿವಂತನೇ, ನೀನು ಈ ಜಗತ್ತಿನಲ್ಲಿ ದುಃಖದಿಂದ ಮುಕ್ತವಾಗಿ ಹೇಗೆ ಬದುಕುತ್ತಿದ್ದೀಯ? ಅತ್ಯುತ್ತಮವಾದ ಅಂತ್ಯವನ್ನು ಸಾಧಿಸಲು ಯಾವ ನಡವಳಿಕೆಯನ್ನು ಅನುಸರಿಸಬೇಕು ಎಂದು ಕೇಳಿದನು. ಬ್ರಾಹ್ಮಣನು ಸೌಮ್ಯವಾದ ನಗುವಿನೊಂದಿಗೆ ತನ್ನ ಬುದ್ಧಿವಂತಿಕೆಯ ಕಥೆಯನ್ನು ಪ್ರಾರಂಭಿಸಿದನು. ತಾನು ಮಾನವ ಆಸೆಗಳ ಮಿತಿಗಳನ್ನು ಮೀರಿ ಮಗುವಿನಂತೆ ಮೋಹ ಅಥವಾ ತಿರಸ್ಕಾರದಿಂದ ಕಳಂಕಿತನಾಗಿ ಬದುಕಿದ್ದೇನೆ ಎಂದು ವಿವರಿಸಿದನು. ನಾನು ಎಲ್ಲಾ ಪ್ರಾಪಂಚಿಕ ಅನ್ವೇಷಣೆಗಳ ಬಗ್ಗೆ ಅಸಡ್ಡೆ ಹೊಂದಿದ್ದೇನೆ ಮತ್ತು ಸಂತೋಷ ಅಥವಾ ದುಃಖವನ್ನು ಗಮನಿಸುವುದಿಲ್ಲ, ಏಕೆಂದರೆ ಜೀವನವು ಕ್ಷಣವಾಗಿದೆ ಮತ್ತು ಎಲ್ಲವೂ ಕೊಳೆತ ಮತ್ತು ಸಾವಿಗೆ ಒಳಪಟ್ಟಿವೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಎಂದು ಹೇಳಿದನು. ಪ್ರಹ್ಲಾದರು ಬ್ರಾಹ್ಮಣನ ಮಾತುಗಳಿಂದ ಆಕರ್ಷಿತನಾದನು ಮತ್ತು ಅವನ ಬುದ್ಧಿವಂತಿಕೆಯ ರಹಸ್ಯವನ್ನು ಬಹಿರಂಗಪಡಿಸುವಂತೆ ಕೇಳಿದನು. ಬ್ರಾಹ್ಮಣನು ಅಜಾಗರ ಪ್ರತಿಜ್ಞೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಇದು ವಿಷಯಗಳ ತಲೆಮಾರುಗಳ ಮೂಲಕ ಹಾದುಹೋಗುವ ಜೀವನ ವಿಧಾನವಾಗಿದೆ. ಈ ಪ್ರತಿಜ್ಞೆಯು ಭಯ, ಕಾಮ, ಮೂರ್ಖತನ ಮತ್ತು ಕೋಪದಿಂದ ಸ್ವಾತಂತ್ರ್ಯವನ್ನು ಹೊಂದಿದೆ. ಇದು ಸಾವು ಮತ್ತು ಕೊಳೆಯುವಿಕೆಯ ಅನಿವಾರ್ಯತೆಯನ್ನು ಅಂಗೀಕರಿಸುವ ಮಾರ್ಗವಾಗಿದೆ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಮೂಲಕ ಅವುಗಳನ್ನು ಮೀರಲು ಪ್ರಯತ್ನಿಸುತ್ತದೆ ಎಂದು ಅವನು ಹೇಳಿದನು. ಬ್ರಾಹ್ಮಣನು ಮಾತನಾಡುವಾಗ ಅವನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಪ್ರಹ್ಲಾದನ ಆತ್ಮವನ್ನು ಶಾಂತಗೊಳಿಸಿದವು. ಈ ಪ್ರತಿಜ್ಞೆಯ ಅಡಿಯಲ್ಲಿ ಒಬ್ಬರು ಸಂಪತ್ತು ಅಥವಾ ಸ್ಥಾನಮಾನವನ್ನು ಹೇಗೆ ಅಪೇಕ್ಷಿಸುವುದಿಲ್ಲ, ನಷ್ಟ ಅಥವಾ ಬಡತನದಿಂದ ಅವರು ತೊಂದರೆಗೊಳಗಾಗುವುದಿಲ್ಲ ಎಂಬುದನ್ನು ಅವರು ವಿವರಿಸಿದರು. ಅವರು ಭೌತಿಕ ಆಸ್ತಿ ಅಥವಾ ಪ್ರಾಪಂಚಿಕ ಬಯಕೆಗಳಿಗೆ ಅಂಟಿಕೊಳ್ಳದೆ ಸರಳವಾಗಿ ಬದುಕುತ್ತಾರೆ. ಬ್ರಾಹ್ಮಣನ ಮಾತುಗಳಿಂದ ಪ್ರಹ್ಲಾದರು ತೀವ್ರವಾಗಿ ಪ್ರಭಾವಿತನಾದರು ಮತ್ತು ಅಜಾಗರ ಪ್ರತಿಜ್ಞೆಯ ಬಗ್ಗೆ ವಿವರಿಸಲು ಕೇಳಿಕೊಂಡನು. ಬ್ರಾಹ್ಮಣನು ಮುಗುಳ್ನಗುತ್ತಾ, ಇದು ಸಂಪತ್ತು ಮತ್ತು ಸಂತೋಷವನ್ನು ಒಳಗೊಂಡಂತೆ ಎಲ್ಲ ವಸ್ತುಗಳ ಶಾಶ್ವತತೆಯನ್ನು ಗುರುತಿಸುವ ಮಾರ್ಗವಾಗಿದೆ. ಇದು ಆಸಕ್ತಿ ಅಥವಾ ಬಯಕೆಯ ಬದಲು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನ ವಿಧಾನವಾಗಿದೆ ಎಂದು ಹೇಳಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದ ಪ್ರಹ್ಲಾದನು ಬ್ರಾಹ್ಮಣನಿಗೆ ಈ ಪ್ರತಿಜ್ಞೆಯ ಬಗ್ಗೆ ಹೆಚ್ಚು ತಿಳಿಸಲು ಹೇಳಿದನು. ಬ್ರಾಹ್ಮಣನು ಮುಂದುವರಿಸಿದನು, ಈ ಮಾರ್ಗವನ್ನು ಅನುಸರಿಸುವವನು ತನ್ನ ಹೃದಯದ ಹುಚ್ಚಾಟಿಕೆಗಳಿಂದ ಪ್ರಭಾವಿತನಾಗುವುದಿಲ್ಲ ಅಥವಾ ಪ್ರಕೃತಿಯಲ್ಲಿ ಪಡೆಯಲು ಕಷ್ಟವಾದ ಅಥವಾ ಕ್ಷಣಿಕವಾದ ವಸ್ತುಗಳಿಗಾಗಿ ಪ್ರಯತ್ನಿಸುವುದಿಲ್ಲ. ಅವರು ಶುದ್ಧ ಹೃದಯದಿಂದ, ಭಯ ಮತ್ತು ಆಸಕ್ತಿಯಿಂದ ಮುಕ್ತರಾಗಿ ಮತ್ತು ಸತ್ಯ ಮತ್ತು ಶುದ್ಧತೆಯ ತತ್ವಗಳಿಂದ ಮಾರ್ಗದರ್ಶಿತರಾಗಿ ಬದುಕುತ್ತಾರೆ. ಪ್ರಹ್ಲಾದನು ಬ್ರಾಹ್ಮಣನ ಮಾತುಗಳನ್ನು ಕೇಳುತ್ತಿದ್ದಂತೆ ತನ್ನ ಹೃದಯವು ಸಹಾನುಭೂತಿ ಮತ್ತು ತಿಳುವಳಿಕೆಯಿಂದ ವಿಸ್ತರಿಸುತ್ತಿದೆ ಎಂದು ಅವನು ಭಾವಿಸಿದನು. ಈ ಪ್ರತಿಜ್ಞೆಯು ಕೇವಲ ಜೀವನ ವಿಧಾನವಲ್ಲ, ಆದರೆ ನಿಜವಾದ ಸಂತೋಷ ಮತ್ತು ಆಂತರಿಕ ಶಾಂತಿಯ ಮಾರ್ಗವಾಗಿದೆ ಎಂದು ಅವನು ಅರಿತುಕೊಂಡನು. ಆದ್ದರಿಂದ ಕೃತಜ್ಞತೆ ಮತ್ತು ಗೌರವದ ಭಾವದಿಂದ ಪ್ರಹ್ಲಾದನು ತನ್ನ ಬುದ್ಧಿವಂತಿಕೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಬ್ರಾಹ್ಮಣನಿಗೆ ಧನ್ಯವಾದ ಅರ್ಪಿಸಿದನು ಮತ್ತು ಅವನ ಹೆಜ್ಜೆಗಳನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿದನು. ರಾತ್ರಿ ಬೀಳುತ್ತಿದ್ದಂತೆ ಕಾಡಿನ ಮೇಲೆ ಕಪ್ಪು ಮುಸುಕು ಹಾಕುತ್ತಾ ಗದ್ದಲದ ಸಾಮ್ರಾಜ್ಯದ ನಡುವೆ ಬುದ್ಧಿವಂತ ರಾಜಕುಮಾರ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗ ಭೀಷ್ಮನ ಸಲಹೆಯನ್ನು ಕೇಳಿದನು. ತನ್ನ ಧ್ವನಿಯಲ್ಲಿ ಪ್ರಾಮಾಣಿಕತೆಯಿಂದ ಒಬ್ಬ ವ್ಯಕ್ತಿಗೆ ಯಾವುದು ಹೆಚ್ಚು ಮೌಲ್ಯಯುತವಾಗಿದೆ? ಓ ಮೊಮ್ಮಗ, ಸಂಬಂಧಿಕರು, ಕಾರ್ಯಗಳು, ಸಂಪತ್ತು ಅಥವಾ ಬುದ್ಧಿವಂತಿಕೆ? ಭೀಷ್ಮನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಮಿಲುಗುತ್ತಿದ್ದವು.
ಆತನು ಕಾಲದ ಆಳದಿಂದ ಒಂದು ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಬುದ್ಧಿವಂತಿಕೆ ನನ್ನ ಪ್ರಿಯ ಯುಧಿಷ್ಠಿರ ಎಂದು ಆತ ಹೇಳಿದನು. ಇದು ಈ ಜಗತ್ತಿನಲ್ಲಿ ಅತ್ಯುನ್ನತವಾದ ಸಾಧನೆಯಾಗಿದೆ. ಇದು ಸಂತೋಷದ ಕೀಲಿಯಾಗಿದೆ ಮತ್ತು ಮಾನವ ಅಸ್ತಿತ್ವದ ಅಂತಿಮ ಗುರಿಯಾಗಿದೆ. ಮುಂದುವರಿಯುವ ಮೊದಲು ಆತ ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾ ವಿರಮಿಸಿದನು. ತನ್ನ ಮಾತನ್ನು ವಿವರಿಸಲು ಭೀಷ್ಮನು ತಪಸ್ಸಿಗೆ ಬದ್ಧನಾಗಿದ್ದ ಯುವ ಋಷಿಯಾದ ಕಶ್ಯಪನನ್ನು ಅಜಾಗರೂಕತೆಯಿಂದ ಓಡಿಸಿದ ಶ್ರೀಮಂತ ವೈಶ್ಯನ ಬಗ್ಗೆ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಿದನು. ಯುವಕನು ನೋವು ಮತ್ತು ದುಃಖದಿಂದ ನರಳುತ್ತಿದ್ದನು. ನರಿ ವೇಷದಲ್ಲಿ ಇಂದ್ರನು ಅವನ ಪಕ್ಕದಲ್ಲಿ ಕಾಣಿಸಿಕೊಂಡನು ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದನು. ಕಶ್ಯಪನೇ, ನೀನು ಅಮೂಲ್ಯವಾದ ಜೀವದಿಂದ ಆಶೀರ್ವದಿಸಲ್ಪಟ್ಟ ಮನುಷ್ಯನಾಗಿದ್ದೀಯ. ಮಾನವರಲ್ಲಿ ನೀನು ಬ್ರಾಹ್ಮಣನಾಗಿದ್ದೀಯ. ನಿನ್ನ ಜ್ಞಾನ ಮತ್ತು ವೇದಗಳ ಬಗೆಗಿನ ಭಕ್ತಿಯಿಂದ ಪೂಜ್ಯನಾಗಿದ್ದೀಯ. ನೀನು ನಿಜವಾಗಿಯೂ ಗಮನಾರ್ಹವಾದದ್ದನ್ನು ಪಡೆದುಕೊಂಡಿದ್ದೀಯ. ಬುದ್ಧಿವಂತಿಕೆ ಈ ಉಡುಗೊರೆಯನ್ನು ತ್ಯಜಿಸುವುದು, ಮೂರ್ಖತನ ಅದನ್ನು ಸಾಧಿಸುವುದು ಎಷ್ಟೇ ಕಷ್ಟವಾಗಿದ್ದರೂ ಸಹ. ಇಂದ್ರನ ಮಾತುಗಳು ಸಹಾನುಭೂತಿಯಿಂದ ಕೂಡಿದವು. ಅವನು ಕಶ್ಯಪನನ್ನು ದಿಟ್ಟಿಸಿ ನೋಡಿದನರಿ. ಮಾತನಾಡುವುದನ್ನು ಮುಂದುವರಿಸಿದಾಗ ಅವನ ಮಾತುಗಳು ಸೌಮ್ಯವಾದ ಗದರಿಕೆಯಾಗಿ ಮಾರ್ಪಟ್ಟವು. ನೀವು ಕೈಗಳಿಲ್ಲದ ಮತ್ತು ಬಹಳವಾಗಿ ಬಳಲುತ್ತಿರುವ ಜೀವಿಗಳಂತಲ್ಲ. ನೀವು ಈ ಅಮೂಲ್ಯವಾದ ಉಡುಗೊರೆಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ. ಓ ಬ್ರಾಹ್ಮಣ, ತೃಪ್ತರಾಗಿರಿ, ಏಕೆಂದರೆ ನೀವು ನಿಜವಾಗಿಯೂ ಅಮೂಲ್ಯವಾದದ್ದನ್ನು ಹೊಂದಿದ್ದೀರಿ. ಇಂದ್ರನ ಕಣ್ಣುಗಳು ಪ್ರತಿ ಅಂಶಕ್ಕೂ ಒತ್ತು ನೀಡುತ್ತಾ ಹೊಳೆಯುತ್ತಿದ್ದವು. ಮಾನವ ಆಸೆಗಳ ಕ್ಷಣಿಕತೆ ಮತ್ತು ಭೌತಿಕ ಆಸ್ತಿ ಅಥವಾ ಸಾಮಾಜಿಕ ಸ್ಥಾನಮಾನದ ಮೂಲಕ ಸಂತೋಷವನ್ನು ಹುಡುಕುವ ನಿರರ್ಥಕತೆಯನ್ನು ಬಹಿರಂಗಪಡಿಸುವ ಕಥೆಯು ಮತ್ತಷ್ಟು ತೆರೆದುಕೊಂಡಿತು. ಭೀಷ್ಮನ ಪ್ರಕಾರ ಮಾನವರು ಸಂಪತ್ತು, ಸಾರ್ವಭೌಮತ್ವ ಮತ್ತು ದೈವತ್ವವನ್ನು ಸಹ ಶಾಶ್ವತವಾಗಿ ಬೆನ್ನಟ್ಟುತ್ತಿದ್ದ. ಆದರೆ ನಿಜವಾದ ತೃಪ್ತಿಯು ಈ ಕ್ಷಣಿಕ ಸ್ವಾಧೀನಗಳಲ್ಲಿ ಇಲ್ಲ. ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಯುಧಿಷ್ಠಿರನ ತೊಂದರೆಗೊಳಗಾದ ಮನಸ್ಸನ್ನು ಶಾಂತಗೊಳಿಸಿದವು. ಎಲ್ಲ ವಸ್ತುಗಳ ಶಾಶ್ವತತೆಯ ಬಗ್ಗೆ ಅವರು ಮಾತನಾಡಿದರು. ಹೇಗೆ ಅತ್ಯಂತ ಅಪೇಕ್ಷಣೀಯ ವಸ್ತುಗಳು ಸಹ ನಮ್ಮ ಆಳವಾದ ಬಯಕೆಗಳನ್ನು ನಿಜವಾಗಿಯೂ ತೃಪ್ತಿಪಡಿಸುವುದಿಲ್ಲ. ಕಥೆಯು ಕೊನೆಗೊಳ್ಳುತ್ತಿದ್ದಂತೆ ಭೀಷ್ಮನು ಕಶ್ಯಪನಿಗೆ ಮತ್ತು ವಾಸ್ತವವಾಗಿ ಯುಧಿಷ್ಠಿರನಿಗೆ ಒಂದು ಆಳವಾದ ಸಂದೇಶವನ್ನು ನೀಡಿದನು. ನಿಮ್ಮ ಆಸೆಗಳಿಂದ ವಿಚಲಿತರಾಗಬೇಡಿ ಅಥವಾ ನಿಮ್ಮ ಇಂದ್ರಿಯಗಳಿಂದ ಕೂಡರಾಗಬೇಡಿ. ಬದಲಿಗೆ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಿ. ಆಗ ನೀವು ನಿಜವಾದ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ. ಈ ಮಾತುಗಳೊಂದಿಗೆ ಭೀಷ್ಮನ ಕಥೆಯು ಮುಕ್ತಾಯವಾಯಿತು. ಯುಧಿಷ್ಠಿರನು ಅವನೊಂದಿಗೆ ಹಂಚಿಕೊಂಡ ಕಾಲಾತೀತ ಬುದ್ಧಿವಂತಿಕೆಯ ಬಗ್ಗೆ ಯೋಚಿಸಲು ಅವಕಾಶ ಮಾಡಿಕೊಟ್ಟಿತು. ಯುಧಿಷ್ಠಿರನು ತನ್ನ ಮೊಮ್ಮಗನ ಬೋಧನೆಗಳನ್ನು ಸ್ವೀಕರಿಸಿದಾಗ ರಾಜ್ಯವು ಮೌನವಾಯಿತು. ರಾಜಕುಮಾರನಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದಿತು. ನಿಜವಾದ ಸಂತೋಷವು ಬಾಹ್ಯ ಆಸ್ತಿ ಅಥವಾ ಕ್ಷಣಿಕ ಬಳಕೆಗಳಲ್ಲಿಲ್ಲ ಎಂಬ ತಿಳುವಳಿಕೆ. ಹಸ್ತಿನಾಪುರದ ಉರುಳುತ್ತಿರುವ ಬೆಟ್ಟಗಳ ಮೇಲೆ ಸೂರ್ಯನು ಮುಳುಗಿ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ರಾಜಕುಮಾರನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು. ಅವನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ ಕೇಳಿದನು, ಪೂಜ್ಯನೇ, ನನಗೆ ಹೇಳು, ಉಡುಗೊರೆಗಳು, ತ್ಯಾಗಗಳು, ತಪಸ್ಸು ಮತ್ತು ಗುರುಗಳಿಗೆ ಹಿಂದಿರುಗಿದ ಕರ್ತವ್ಯನಿಷ್ಠ ಸೇವೆಗಳು ಬುದ್ಧಿವಂತಿಕೆ ಮತ್ತು ಹೆಚ್ಚಿನ ಸಂತೋಷವನ್ನು ಉತ್ಪಾದಿಸುತ್ತವೆಯೇ? ಭೀಷ್ಮನ ಬುದ್ಧಿವಂತ ಕಣ್ಣುಗಳು ಅವರು ಮಾತನಾಡಲು ಪ್ರಾರಂಭಿಸಿದಾಗ ಯುಧಿಷ್ಠಿರನ ಆತ್ಮದಲ್ಲಿಯೇ ಮುಳುಗಿದಂತೆ ತೋರುತ್ತಿತ್ತು. ನನ್ನ ಮಗನೇ, ಬಯಕೆ, ಕೋಪ ಮತ್ತು ಇತರ ದುಷ್ಟ ಭಾವೋದ್ರೇಕಗಳಿಂದ ಮನಸ್ಸು ಮೊಬ್ಬಾದಾಗ ಅದು ನಮ್ಮನ್ನು ಪಾಪದ ಹಾದಿಯಲ್ಲಿ ಕರೆದೊಯ್ಯುತ್ತದೆ ಮತ್ತು ನಮ್ಮ ಕ್ರಿಯೆಗಳು ಪಾಪದಿಂದ ಕಳಂಕಿತವಾಗಿದ್ದರೆ ನಾವು ನೋವಿನ ಕ್ಷೇತ್ರಗಳಲ್ಲಿ ವಾಸಿಸಲು ತೀರ್ಮಾನಿಸಲ್ಪಡುತ್ತೇವೆ. ದುಷ್ಟರು
ಬಡತನದಿಂದ ಬಳಲುತ್ತಿರುವ ಪರಿಸ್ಥಿತಿಯಲ್ಲಿ ಜನಿಸುತ್ತಾರೆ. ಪದೇ ಪದೇ ಕ್ಷಾಮ, ದುಃಖ, ಭಯ ಮತ್ತು ಮರಣದಿಂದ ಪೀಡಿತರಾಗುತ್ತಾರೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಕೇಳುವವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸುವಂತೆ ತೋರುತ್ತಿತ್ತು. ಆದರೆ ಮತ್ತೊಂದೆಡೆ ನಂಬಿಕೆ ಮತ್ತು ಆತ್ಮನಿಯಂತ್ರಣದಿಂದ ಮಾರ್ಗದರ್ಶಿಸಲ್ಪಟ್ಟ ಸದ್ಗುಣಶೀಲ ಜೀವನವನ್ನು ನಡೆಸುವವರು ಸಂಪತ್ತಿನಲ್ಲಿ ಜನಿಸುತ್ತಾರೆ ಮತ್ತು ಜೀವನದ ಸಂತೋಷ ಮತ್ತು ಸಂತೋಷವನ್ನು ಆನಂದಿಸುತ್ತಾರೆ. ನಂಬಿಕೆಯಿಲ್ಲದವರನ್ನು ತಮ್ಮ ತೋಳುಗಳನ್ನು ಕಟ್ಟಿಕೊಂಡು ಕ್ರೂರ ಮೃಗಗಳು, ಹಾವುಗಳು ಮತ್ತು ದರೋಡೆಕೋರರಿಂದ ಪೀಡಿತವಾದ ವಿಶ್ವಾಸಘಾತುಕ ಭೂಮಿಗಳಿಗೆ ಕಳುಹಿಸಲಾಗುತ್ತದೆ ಎಂದು ಅವರು ಮುಂದುವರಿಸಿದರು. ಭೀಷ್ಮನ ಕಣ್ಣುಗಳು ತನ್ನ ಮುಂದೆ ನೆರೆದಿದ್ದವರ ಮುಖಗಳನ್ನು ದಿಟ್ಟಿಸುತ್ತಿದ್ದಂತೆ ಸಭೆಯು ತನ್ನ ಸಾಮೂಹಿಕ ಉಸಿರನ್ನು ಹಿಡಿದಿಟ್ಟುಕೊಂಡಿತು ಮತ್ತು ದೇವರುಗಳು ಮತ್ತು ಅತಿಥಿಗಳನ್ನು ಗೌರವಿಸುವವರ ಬಗ್ಗೆ ಏನು ಉದಾರ ಮತ್ತು ಒಳ್ಳೆಯ ಜನರನ್ನು ಇಷ್ಟಪಡುವವರು, ಅವರು ಸದ್ಗುಣದ ಹಾದಿಯಲ್ಲಿ ನಡೆಯುತ್ತಾರೆ. ಅವರ ಆತ್ಮಗಳು ದಾನದ ಕಾರ್ಯಗಳಿಂದ ಶುದ್ಧವಾಗುತ್ತವೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಸಭೆಯನ್ನು ಮೃದುವಾದ ಸಂಜೆಯ ಬೆಳಕಿನಲ್ಲಿ ಮುಳುಗಿಸಿದಾಗ ಭೀಷ್ಮನ ಮಾತುಗಳು ತುರ್ತು ಪ್ರಜ್ಞೆಯನ್ನು ಪಡೆದುಕೊಂಡವು. ನನ್ನ ಮಗು, ಅವನು ಯುಧಿಷ್ಠಿರನಿಗೆ, ನಮ್ಮ ಕ್ರಿಯೆಗಳ ಪರಿಣಾಮಗಳು ನೆರಳಿನಂತೆ ನಮ್ಮನ್ನು ಅನುಸರಿಸುತ್ತವೆ. ನಾವು ಅವುಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸುತ್ತೇವೆಯೋ ಇಲ್ಲವೋ? ನಾವು ಯಾವುದೇ ಕ್ರಿಯೆಗಳನ್ನು ಮಾಡಿದರೂ ನಾವು ಅವುಗಳ ಫಲವನ್ನು ಎದುರಿಸಬೇಕಾಗುತ್ತದೆ. ಸಾವು ದೊಡ್ಡ ಸಮತೋಲನವಾಗಿದೆ. ಎಲ್ಲ ಜೀವಿಗಳನ್ನು ಅವರ ಉದ್ದೇಶಿತ ಅದೃಷ್ಟದ ಕಡೆಗೆ ಎಳೆಯುತ್ತದೆ. ಸಭೆಯು ಒಂದು ಕ್ಷಣ ಮೌನವಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯು ಭೀಷ್ಮನ ಮಾತುಗಳ ಭಾರವನ್ನು ಪ್ರತಿಬಿಂಬಿಸುತ್ತಿದ್ದಂತೆ ನಂತರ ಪೂಜ್ಯ ಯೋಧನು ಮುಂದುವರಿಸಿದನು. ಯಾವುದೇ ಬಾಹ್ಯ ಪ್ರಯತ್ನವಿಲ್ಲದೆ ಹೂವುಗಳು ಮತ್ತು ಹಣ್ಣುಗಳು ತಮ್ಮದೇ ಸಮಯದಲ್ಲಿ ಅರಳುವಂತೆಯೇ ನಮ್ಮ ಕ್ರಿಯೆಗಳ ಪರಿಣಾಮಗಳು ಸಹ ಅವರದೇ ಆದ ವೇಳಾಪಟ್ಟಿಯ ಪ್ರಕಾರ ತೆರೆದುಕೊಳ್ಳುತ್ತವೆ. ನಮ್ಮ ಹಿಂದಿನ ಕ್ರಿಯೆಗಳ ಪರಿಣಾಮಗಳನ್ನು ನಾವು ಅನುಭವಿಸಿದ ನಂತರ ನಮಗೆ ಯಾವುದೇ ಗೌರವ, ಅವಮಾನ, ಲಾಭ ಅಥವಾ ನಷ್ಟವಿಲ್ಲ. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭೀಷ್ಮನ ಮಾತುಗಳು ಭರವಸೆಯ ನೋಟವನ್ನು ಪಡೆದುಕೊಂಡವು. ಒಂದು ಕರು ತನ್ನ ತಾಯಿಯನ್ನು 1000 ಹಸುಗಳಲ್ಲಿ ಗುರುತಿಸಿದಂತೆ ನಮ್ಮ ಹಿಂದಿನ ಜೀವನದ ಕ್ರಿಯೆಗಳು ಸಹ ನಮ್ಮ ಮುಂದಿನ ಜೀವನದಲ್ಲಿ ನಮ್ಮನ್ನು ಗುರುತಿಸುತ್ತವೆ ಮತ್ತು ಭೇಟಿ ಮಾಡುತ್ತವೆ. ಮತ್ತು ತೊಳೆದ ನಂತರ ಬಟ್ಟೆಯ ತುಂಡು ಸ್ವಚ್ಛವಾದಂತೆ, ಹಾಗೆಯೇ ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಪಕ್ಕದಲ್ಲಿ ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಯುಧಿಷ್ಠಿರನು ಶತಮಾನಗಳಷ್ಟು ಹಳೆಯದಾದ ಒಂದು ಪ್ರಶ್ನೆಯನ್ನು ಮುಂದಿಟ್ಟಾಗ ಅದು ಅನೇಕ ಬುದ್ಧಿವಂತ ಋಷಿ ಮತ್ತು ತತ್ವಜ್ಞಾನಿಗಳನ್ನು ದೀರ್ಘಕಾಲ ಗೊಂದಲಕ್ಕೀಡು ಮಾಡಿತ್ತು. ಅಜ್ಜಿ, ನನಗೆ ಹೇಳು, ಈ ವಿಶಾಲವಾದ ಬ್ರಹ್ಮಾಂಡವು ಎಲ್ಲಿಂದ ಹುಟ್ಟಿತು? ಇದು ಯಾರ ಸೃಷ್ಟಿ? ಮತ್ತು ವಿನಾಶವು ಸಂಭವಿಸಿದಾಗ ಅದು ಯಾರಿಗೆ ಮರಳುತ್ತದೆ? ಸಾಗರಗಳಿಂದ ಹಿಡಿದು ಆಕಾಶ, ಪರ್ವತಗಳು, ಮೋಡಗಳು, ಭೂಮಿ, ಬೆಂಕಿ ಮತ್ತು ಗಾಳಿಯವರೆಗೆ ಎಲ್ಲ ವಸ್ತುಗಳ ಮೂಲವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಎಲ್ಲ ವಸ್ತುಗಳು ಹೇಗೆ ಸೃಷ್ಟಿಯಾದವು ಮತ್ತು ಅವುಗಳ ಅಸ್ತಿತ್ವದ ಸ್ವರೂಪವೇನು? ತನ್ನ ಕಥೆಯನ್ನು ಪ್ರಾರಂಭಿಸುವಾಗ ಭೀಷ್ಮನ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಈ ಸಂಬಂಧದಲ್ಲಿ ನಾನು ಭೃಗು ಅವನು ಭಾರದ್ವಾಜರಿಗೆ ಹೇಳಿದ ಒಂದು ಪ್ರಾಚೀನ ನಿರೂಪಣೆಯನ್ನು ವಿವರಿಸುತ್ತೇನೆ ಎಂದು ಅವರು ಹೇಳಿದರು. ಸನ್ನಿವೇಶವು ಭವ್ಯವಾದ ಶಿಖರಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ಭಾರದ್ವಾಜನು ಕೈಲಾಸ ಪರ್ವತದ ಮೇಲೆ ದೇವತೆಯಂತೆ ಕುಳಿತಿದ್ದ. ಪ್ರಕಾಶಮಾನವಾದ ಋಷಿ ಭೃಗು ಅವರ ಮುಂದೆ ನಿಂತನು. ಭಾರದ್ವಾಜನು ತನ್ನ ಪ್ರಶ್ನೆಗಳನ್ನು ಕೇಳಿದಾಗ ಗಾಳಿಯು ಜ್ಞಾನದ ಭಾರದಿಂದ ಕಂಪಿಸಿತು. ಈ ಜಗತ್ತನ್ನು ಯಾರಿಂದ ಸೃಷ್ಟಿಸಲಾಯಿತು? ಎಲ್ಲಾ ಜೀವಿಗಳು ಹೇಗೆ ಜನಿಸಿದವು? ಅವುಗಳ ಶುದ್ಧತೆ ಮತ್ತು ಅಶುದ್ಧತೆಯ ಮೂಲ
ಯಾವುದು ಮತ್ತು ಸದ್ಗುಣ ಮತ್ತು ದುರ್ಗುಣಗಳನ್ನು ನಿಯಂತ್ರಿಸುವ ನಿಯಮಗಳು ಯಾವುವು? ಭೃಗು ಅವರ ಧ್ವನಿಯು ಗುಡುಗಿನಂತೆ ಕೂಗಿತು. ಆದರೂ ಅದು ಪಾರಮಾರ್ಥಿಕ ಶಾಂತತೆಯಿಂದ ಕೂಡಿತ್ತು. ಮಾನಸರೆಂದು ಕರೆಯಲ್ಪಡುವ ಒಂದು ಪ್ರಾಚೀನ ಜೀವಿ ಅಸ್ತಿತ್ವದಲ್ಲಿದೆ. ಅವನಿಗೆ ಆರಂಭ ಅಥವಾ ಅಂತ್ಯವಿಲ್ಲ ಎಂದು ಅವರು ಘೋಷಿಸಿದರು. ಅವನು ಅಪ್ರಕಟಿತ, ಶಾಶ್ವತ, ಅಪಕ್ವ ಮತ್ತು ಬದಲಾಗದವನು. ಅವನ ಮೂಲಕ ಎಲ್ಲಾ ಜೀವಿಗಳು ಜನಿಸುತ್ತವೆ ಮತ್ತು ಸಾಯುತ್ತವೆ. ಅವನು ಮೊದಲು ಮಹತ್ತೆಂಬ ದೈವಿಕ ಅಸ್ತಿತ್ವವನ್ನು ಸೃಷ್ಟಿಸಿದನು. ಅದು ಪ್ರಜ್ಞೆಗೆ ಕಾರಣವಾಯಿತು. ಭೃಗು ಅವರ ಮಾತುಗಳು ಸೃಷ್ಟಿಯ ಭಾವಚಿತ್ರದಂತೆ ತೆರೆದುಕೊಳ್ಳುತ್ತಿದ್ದಂತೆ ಅಸ್ತಿತ್ವದ ಬಟ್ಟೆಯೇ ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳಲು ಪ್ರಾರಂಭಿಸಿತು. ಪ್ರಜ್ಞೆಯು ಬಾಹ್ಯಾಕಾಶವನ್ನು ಸೃಷ್ಟಿಸಿತು. ಅವರು ಮುಂದುವರಿಸಿದರು ಮತ್ತು ಬಾಹ್ಯಾಕಾಶದಿಂದ ನೀರು ಹುಟ್ಟಿತು. ನೀರಿನಿಂದ ಬೆಂಕಿ ಮತ್ತು ಗಾಳಿ ಹೊರಹೊಮ್ಮಿದವು. ಅದು ಭೂಮಿಯನ್ನು ರೂಪಿಸಿತು. ಸ್ವಯಂ ಜನಿಸಿದ ಮಾನಸ ನಂತರ ಶಕ್ತಿಯಿಂದ ಗರ್ಭಿಣಿಯಾದ ದೈವಿಕ ಕಮಲವನ್ನು ಸೃಷ್ಟಿಸಿದನು. ಈ ಪವಿತ್ರ ಕಮಲದಿಂದ ವೇದದ ಸಾಗರವಾದ ಬ್ರಹ್ಮನು ಹುಟ್ಟಿದನು. ಅವನು ತನ್ನ ಜನನದ ನಂತರ ಘೋಷಿಸಿದನು, ನಾನೇ ಅವನು. ಹೀಗೆ ಅವನು ಪ್ರಜ್ಞೆ ಎಂದು ಹೆಸರಾದನು. ತನ್ನೊಳಗೆ ಸೃಷ್ಟಿಸಲಾದ ಎಲ್ಲಾ ವಿಷಯಗಳನ್ನು ಆವರಿಸಿಕೊಂಡನು ಮತ್ತು ತನ್ನ ಇಚ್ಛೆಯ ಮೂಲಕ ಅವುಗಳನ್ನು ನಿಯಂತ್ರಿಸಿದನು. ಭಾರದ್ವಾಜನು ಭೃಗುಗೆ ಹೊಸ ಪ್ರಶ್ನೆಯನ್ನು ಕೇಳಿದಾಗ ನಿರೂಪಣೆಯು ಮತ್ತೊಮ್ಮೆ ಬದಲಾಯಿತು. ಹೇಳಿ, ಮಹಾನ್ ಋಷಿ, ಆಕಾಶದ ವ್ಯಾಪ್ತಿ, ದಿಗಂತದ ಬಿಂದುಗಳು, ಈ ಭೂಮಿಯ ಮೇಲ್ಮೈ ಮತ್ತು ಗಾಳಿ ಎಷ್ಟು ಅವುಗಳ ಮಿತಿಯನ್ನು ಮೀರಿ ಏನಿದೆ? ಭೃಗು ಅವರ ಕಣ್ಣುಗಳು ಅಲೌಕಿಕ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಅವರು ಉತ್ತರಿಸಿದರು, ಮೇಲಿನ ಆಕಾಶವು ಅನಂತವಾಗಿದೆ. ಋಷಿಗಳು ಮತ್ತು ದೈವಿಕ ಜೀವಿಗಳ ವಾಸಸ್ಥಾನವಾಗಿದೆ. ಅದರ ಮಿತಿಗಳು ದೇವರಿಗೆ ಸಹ ತಿಳಿದಿಲ್ಲ. ಭೂಮಿಯ ಆಚೆಗೆ ನೀರಿನ ಸಾಗರಗಳಿವೆ. ಮೇರುವಿನ ಬುಡದಲ್ಲಿ ನೆಲೆಸಿರುವ ದಟ್ಟವಾದ ಕಣಿವೆಯಲ್ಲಿ ಬುದ್ಧಿವಂತ ಮತ್ತು ಪೂಜ್ಯ ಬ್ರಾಹ್ಮಣನಾದ ಭಾರದ್ವಾಜನು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದನು. ಆತ ಗೌರವಾನ್ವಿತ ಋಷಿಯಾದ ಭೃಗು ಕಡೆಗೆ ತಿರುಗಿ ಆತನ ಕಣ್ಣುಗಳು ಕುತೂಹಲದಿಂದ ಹೊಳೆಯುತ್ತಿದ್ದವು ಮತ್ತು ಕೇಳಿದನು, ಹೇ ಅತ್ಯುತ್ತಮ ಬ್ರಾಹ್ಮಣರೇ, ಮೇರುವಿನೊಳಗೆ ವಾಸಿಸುತ್ತಿದ್ದ ಪ್ರಬಲ ಬ್ರಾಹ್ಮಣನು ಈ ವೈವಿಧ್ಯಮಯ ವಸ್ತುಗಳನ್ನು ಹೇಗೆ ಸೃಷ್ಟಿಸಿದನೆಂದು ನನಗೆ ತಿಳಿಸಿ. ಭರದ್ವಾಜನು ಭೃಗು ಅವರ ಪ್ರತಿಕ್ರಿಯೆಯನ್ನು ಕಾಯುತ್ತಿದ್ದಾಗ ಗಾಳಿಯು ನಿರೀಕ್ಷೆಯಿಂದ ಭಾರವಾಗಿತ್ತು. ಆಳವಾದ ಆಲೋಚನೆಯಲ್ಲಿ ಅವನ ಕಣ್ಣು ಮುಚ್ಚಿದ ಭೃಗು ಸೌಮ್ಯವಾದ ಗಾಳಿಯಂತೆ ಪ್ರತಿಧ್ವನಿಸುವ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಮಹಾನ್ ಮಾನಸಾದ ನಭಮನ ರೂಪದಲ್ಲಿ ಸಂಕಲ್ಪದ ಪೇಟಿನಿಂದ ವಿವಿಧ ರೀತಿಯ ವಸ್ತುಗಳನ್ನು ಸೃಷ್ಟಿಸಿದನು. ನಂತರ ಎಲ್ಲಾ ಜೀವಿಗಳ ರಕ್ಷಣೆಗಾಗಿ ಅವನು ಮೊದಲು ನೀರನ್ನು ಸೃಷ್ಟಿಸಿದನು. ಭೃಗು ಮಾತನಾಡುತ್ತಿದ್ದಂತೆ ವಾತಾವರಣವು ಬದಲಾಗುತ್ತಿರುವಂತೆ ತೋರುತ್ತಿತ್ತು. ಜೀವನದ ಮೂಲತತ್ವವನ್ನು ಬಹಿರಂಗಪಡಿಸಿದಂತೆ ಅವನು ಮುಂದುವರಿಸಿದನು. ನೀರು ಎಲ್ಲಾ ಜೀವಿಗಳ ಜೀವನ ಮತ್ತು ನೀರು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನೀರು ಇಲ್ಲದಿದ್ದರೆ ಎಲ್ಲಾ ಜೀವಿಗಳು ನಾಶವಾಗುತ್ತವೆ. ಇಡೀ ವಿಶ್ವವು ನೀರಿನಿಂದ ಆವೃತವಾಗಿದೆ. ಭೃಗು ಅವರ ಮಾತುಗಳನ್ನು ಕೇಳಿದಾಗ ಭಾರದ್ವಾಜರ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಅವರು ಕೇಳಿದರು, ನೀರು ಹೇಗೆ ಅಸ್ತಿತ್ವಕ್ಕೆ ಬಂದಿತು? ಬೆಂಕಿ ಮತ್ತು ಗಾಳಿ ಹೇಗೆ ಮತ್ತು ಭೂಮಿಯು ಹೇಗೆ ಸೃಷ್ಟಿಯಾಯಿತು? ಅವರ ಪ್ರಶ್ನೆಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಸೃಷ್ಟಿಯ ರಹಸ್ಯಗಳನ್ನು ಬಯಲು ಮಾಡಲು ಭೃಗು ಕಾಯುತ್ತಿದ್ದನು. ಪ್ರಾಚೀನ ಕಾಲದಿಂದ ಒಂದು ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದಾಗ ಭೃಗು ಅವರ ಅಭಿವ್ಯಕ್ತಿ ಚಿಂತನಶೀಲವಾಯಿತು. ಅತ್ಯಂತ ಪ್ರಾಚೀನ ಕಾಲದಲ್ಲಿ ಬ್ರಹ್ಮಕಲ್ಪದ ಸಮಯದಲ್ಲಿ ಪುನರುತ್ಪಾದನೆಯ ಕ್ರಮದ ಉನ್ನತ ಆತ್ಮದ ಋಷಿಗಳು ಒಗ್ಗೂಡಿ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಇದೇ ಅನುಮಾನವನ್ನು ಅನುಭವಿಸಿದರು. ಈ ಬುದ್ಧಿವಂತ ಋಷಿಗಳು ಹೇಗೆ ತಮ್ಮ ಮಾತನ್ನು ನಿಯಂತ್ರಿಸಿದರು ಮತ್ತು ಆಳವಾದ ಚಿಂತನೆಯಲ್ಲಿ ನಿರತರಾಗಿ ಸ್ಥಿರವಾಗಿ ಉಳಿದರು ಎಂಬುದನ್ನು ಭೃಗು ವಿವರಿಸಿದಂತೆ ಗಾಳಿಯು ನಿರೀಕ್ಷೆಯೊಂದಿಗೆ ದಪ್ಪವಾಯಿತು. ಅವರು ಗಾಳಿಯಲ್ಲಿಯೇ ವಾಸಿಸುವ ಎಲ್ಲ ಆಹಾರವನ್ನು 1000
ಆಕಾಶವರ್ಷಗಳವರೆಗೆ ತ್ಯಜಿಸಿದರು. ಯುಗಗಳು ಕಳೆದಂತೆ ಆಕಾಶದಲ್ಲಿ ಒಂದು ಆಕಾಶದ ಧ್ವನಿಯು ಪ್ರತಿಧ್ವನಿಸಿತು. ಹಿಂದೆ ಅನಂತವಾದ, ಸಂಪೂರ್ಣವಾಗಿ ಚಲನರಹಿತ ಮತ್ತು ಸ್ಥಿರವಾದ ಬಾಹ್ಯಾಕಾಶ ಮಾತ್ರ ಇತ್ತು. ಸೂರ್ಯ, ಚಂದ್ರ, ನಕ್ಷತ್ರಗಳು ಮತ್ತು ಗಾಳಿ ಇಲ್ಲದೆ ಅದು ನಿದ್ರಿಸುತ್ತಿರುವಂತೆ ತೋರುತ್ತಿತ್ತು. ಆ ಧ್ವನಿಯು ಮುಂದುವರಿಯಿತು. ನಂತರ ನೀರು ಕತ್ತಲಿನಲ್ಲಿ ಕತ್ತಲೆಯಂತೆ ಅಸ್ತಿತ್ವಕ್ಕೆ ಬಂದಿತ್ತು. ನಂತರ ನೀರಿನ ಒತ್ತಡದಿಂದ ಗಾಳಿ ಹುಟ್ಟಿತ್ತು. ಭೃಗು ಮಾತನಾಡುತ್ತಿದ್ದಂತೆ ದೃಶ್ಯವು ವರ್ಣಚಿತ್ರದಂತೆ ತೆರೆದುಕೊಂಡಿತು. ರಂಧ್ರವಿಲ್ಲದ ಖಾಲಿ ಪಾತ್ರೆ ನೀರಿನಿಂದ ತುಂಬಿದೆ. ಗಾಳಿ ಕಾಣಿಸಿಕೊಳ್ಳುತ್ತದೆ ಮತ್ತು ದೊಡ್ಡ ಶಬ್ದವನ್ನು ಮಾಡುತ್ತದೆ. ನೀರಿನ ಸಾಗರದ ಒತ್ತಡದಿಂದ ಉಂಟಾದ ಗಾಳಿ ಇನ್ನೂ ಬಾಹ್ಯಾಕಾಶದ ಮೂಲಕ ಚಲಿಸುತ್ತಿತ್ತು. ಅದರ ಚಲನೆ ಎಂದಿಗೂ ನಿಲ್ಲಲಿಲ್ಲ. ಅಡೆತಡೆಯಿಲ್ಲದ ಬಾಹ್ಯಾಕಾಶಕ್ಕೆ ಬಂದು ಅದು ನೀರಿನಿಂದ ಘರ್ಷಣೆಯನ್ನು ಸೃಷ್ಟಿಸಿತು ಮತ್ತು ಬೆಂಕಿ ಅಸ್ತಿತ್ವಕ್ಕೆ ಬಂದಿತು. ದೊಡ್ಡ ಶಕ್ತಿ ಮತ್ತು ಶಕ್ತಿಯಿಂದ ಹೊಳೆಯಿತು. ಮೇಲ್ಮುಖವಾಗಿ ನಿರ್ದೇಶಿಸಿದ ಜ್ವಾಲೆಗಳು ಬಾಹ್ಯಾಕಾಶವನ್ನು ಆವರಿಸಿದ ಕತ್ತಲೆಯನ್ನು ಹೊರಹಾಕಿದವು. ಗಾಳಿಯ ಸಹಾಯದಿಂದ ಬೆಂಕಿ ಬಾಹ್ಯಾಕಾಶ ಮತ್ತು ನೀರನ್ನು ಒಟ್ಟಿಗೆ ಸೆಳೆಯಿತು. ಭೃಗು ಅವರ ಮಾತುಗಳು ಸೃಷ್ಟಿಯ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಬೆಂಕಿಯು ಗಾಳಿಯೊಂದಿಗೆ, ಬೆಂಕಿಯೊಂದಿಗೆ, 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 ಬೆಂಕಿಯೊಂದಿಗೆ. ಪ್ರಾಚೀನ ಬುದ್ಧಿವಂತಿಕೆಯ ಪವಿತ್ರ ಸಭಾಂಗಣಗಳಲ್ಲಿ ತನ್ನ ಚುಚ್ಚುವ ಬುದ್ಧಿವಂತಿಕೆಯ ಹೆಸರುವಾಸಿಯಾದ ಭರದ್ವಾಜನು ಮತ್ತೊಬ್ಬ ಗೌರವಾನ್ವಿತ ಋಷಿ ಭೃಗುಗೆ ಆಳವಾದ ಪ್ರಶ್ನೆಯನ್ನು ಕೇಳಿದನು. ಏಕೆ ಅವರು ಕೇಳಿದರು? ನಾವು ಮಹಾನ್ ಜೀವಿಗಳು ಎಂಬ ಹೆಸರನ್ನು ಬಾಹ್ಯಾಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿ ಎಂಬ 5 ಅಂಶಗಳಿಗೆ ಮಾತ್ರವೇ ಹೇಳುತ್ತೇವೆಯೇ? ಇವು ಬ್ರಹ್ಮಾಂಡದ ವಿಶಾಲ ವಿಸ್ತಾರದ ಅಭಿವ್ಯಕ್ತಿಗಳು ಮಾತ್ರವೇ. ಬ್ರಹ್ಮಾಂಡದ ಬಗೆಗಿನ ತನ್ನ ಆಳವಾದ ತಿಳುವಳಿಕೆಯೊಂದಿಗೆ ಭೃಗು ಅನಂತರ ಅಥವಾ ವಿಶಾಲಕ್ಕೆ ಸೇರಿದ ಎಲ್ಲಾ ವಸ್ತುಗಳು ಶ್ರೇಷ್ಠ ಎಂಬ ಬಿರುದನ್ನು ಪಡೆಯುತ್ತವೆ. ಈ ಕಾರಣಕ್ಕಾಗಿಯೇ ಈ 5 ಅಂಶಗಳು ಶ್ರೇಷ್ಠ ಜೀವಿಗಳು ಎಂದು ಕರೆಯಲ್ಪಡುತ್ತವೆ ಎಂದು ಉತ್ತರಿಸಿದರು. ನಂತರ ಅವರು ಪ್ರತಿ ಅಂಶದ ಸ್ವರೂಪ ಮತ್ತು ಎಲ್ಲಾ ಜೀವಿಗಳ ಸೃಷ್ಟಿಯಲ್ಲಿ ಅದರ ಪಾತ್ರವನ್ನು ವಿವರಿಸಲು ಮುಂದಾದರು. ಚಟುವಟಿಕೆ ಎಂದರೆ ಗಾಳಿ. ನಾವು ಕೇಳುವ ಶಬ್ದವು ಬಾಹ್ಯಾಕಾಶವಾಗಿದೆ. ನಮ್ಮೊಳಗಿನ ಶಾಖವು ಬೆಂಕಿಯಾಗಿದೆ. ನಮ್ಮ ದೇಹದಲ್ಲಿ ಕಂಡುಬರುವ ರಗಸಗಳು ನೀರು ಮತ್ತು ಘನೀಕೃತ ಪದಾರ್ಥ, ಮಾಂಸ ಮತ್ತು ಮೂಳೆಗಳು ಭೂಮಿಯಾಗಿದೆ ಎಂದು ಭೃಗು ಹೇಳಿದರು. ಈ 5 ಅಂಶಗಳು ಹೇಗೆ ಒಗ್ಗೂಡಿ ಜೀವಿಗಳ ದೇಹಗಳನ್ನು ರೂಪಿಸುತ್ತವೆ ಎಂಬುದನ್ನು ಅವರು ವಿವರಿಸುತ್ತಾರೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಅನುಪಾತವನ್ನು ಹೊಂದಿದೆ. ಆದಾಗ್ಯೂ ಭಾರದ್ವಾಜರಿಗೆ ಮನವರಿಕೆಯಾಗಲಿಲ್ಲ. ಎಲ್ಲಾ ಚಲಿಸುವ ಮತ್ತು ಚಲಿಸುವ ವಸ್ತುಗಳು ಈ 5 ಅಂಶಗಳಿಂದ ಕೂಡಿದ್ದರೆ ಅವರು ಕೇಳಿದರು, ಎಲ್ಲಾ ಚಲಿಸುವ ವಸ್ತುಗಳಲ್ಲಿ ಆ ಅಂಶಗಳು ಏಕೆ ಕಾಣಿಸುವುದಿಲ್ಲ? ಅವರು ಯಾವುದೇ ಶಾಖ ಚಲನೆ ಅಥವಾ 5 ಅಂಶಗಳಿಗೆ ಸಂಬಂಧಿಸಿದ ಇತರ ಗುಣಗಳನ್ನು ಹೊಂದಿಲ್ಲವೆಂದು ತೋರುವ ಮರಗಳ ಉದಾಹರಣೆಯನ್ನು ಉಲ್ಲೇಖಿಸಿದರು. ಭೃಗು ಗೊತ್ತಿದ್ದು ಮುಗುಳ್ನಕ್ಕ ನಿಸ್ಸಂದೇಹವಾಗಿ ಮರಗಳು ಸಾಂದ್ರತೆಯನ್ನು ಹೊಂದಿದ್ದರೂ ಅವುಗಳೊಳಗೆ ಸ್ಥಳಾವಕಾಶವಿದೆ ಎಂದು ಅವರು ಹೇಳಿದರು. ಹೂವುಗಳು
ಮತ್ತು ಹಣ್ಣುಗಳನ್ನು ಹೊರಹಾಕುವುದು ಯಾವಾಗಲೂ ನಡೆಯುತ್ತದೆ. ಅವುಗಳೊಳಗೆ ಶಾಖವಿರುತ್ತದೆ. ಇದರ ಪರಿಣಾಮವಾಗಿ ಎಲೆ, ತೊಗಟೆ, ಹಣ್ಣು ಮತ್ತು ಹೂವುಗಳು ಒಣಗುತ್ತವೆ. ಮರಗಳು ಸ್ಪರ್ಶವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಅವರು ಗಮನ ಸೆಳೆದರು. ಇದು ಬಾಹ್ಯ ಪ್ರಚೋದಕಗಳಿಗೆ ಅವುಗಳ ಪ್ರತಿಕ್ರಿಯೆಯಿಂದ ಸಾಕ್ಷಿಯಾಗಿದೆ. ಭೃಗು ಮುಂದುವರಿಸುತ್ತಾ, ಮರಗಳು ಶಕ್ತಿಯನ್ನು ಮರಳಿ ಪಡೆಯುತ್ತವೆ ಮತ್ತು ಒಳ್ಳೆಯ ಮತ್ತು ಕೆಟ್ಟ ವಾಸನೆಗಳ ಪರಿಣಾಮವಾಗಿ ಹೂವುಗಳನ್ನು ಹುಟ್ಟುಹಾಕುತ್ತವೆ. ಮರಗಳು ತಮ್ಮ ಬೇರುಗಳಿಂದ ನೀರನ್ನು ಕುಡಿಯುತ್ತವೆ ಮತ್ತು ವಿವಿಧ ರೀತಿಯ ರೋಗಗಳನ್ನು ಹಿಡಿಯುತ್ತವೆ ಎಂಬುದು ಸ್ಪಷ್ಟವಾಗಿದೆ. ಆ ರೋಗಗಳು ಮತ್ತೆ ವಿವಿಧ ಕಾರ್ಯಾಚರಣೆಗಳ ಮೂಲಕ ಗುಣವಾಗುತ್ತವೆ. ಮರಗಳು ರುಚಿಯ ಗ್ರಹಿಕೆಯನ್ನು ಹೊಂದಿವೆ, ಏಕೆಂದರೆ ಅವು ವಿವಿಧ ಸುವಾಸನೆಗಳಿಗೆ ಪ್ರತಿಕ್ರಿಯಿಸುತ್ತವೆ ಎಂದು ಅವರು ತೀರ್ಮಾನಿಸಿದರು. ಭೃಗು ಅವರ ಬುದ್ಧಿವಂತಿಕೆಯ ಆಳದಿಂದ ಭಾರದ್ವಾಜರು ಪ್ರಭಾವಿತರಾದರು. ಬಾಗಿದ ಕಮಲದ ಮರಗಳ ಮೂಲಕ ನೀರನ್ನು ಹೀರಿಕೊಳ್ಳಬಹುದು. ಅವರು ಹೇಳಿದರು, ಮರಗಳು ಸಹ ಗಾಳಿಯ ಸಹಾಯದಿಂದ ಅವುಗಳ ಬೇರುಗಳ ಮೂಲಕ ಕುಡಿಯುತ್ತವೆ. ಮರಗಳು ಸಂತೋಷ ಮತ್ತು ನೋವನ್ನು ಅನುಭವಿಸುತ್ತವೆ. ಕತ್ತರಿಸಿದಾಗ ಬೆಳೆಯುತ್ತವೆ ಮತ್ತು ಅವುಗಳೊಳಗೆ ಜೀವವನ್ನು ಹೊಂದಿರುತ್ತವೆ ಎಂದು ಅವರು ಒಪ್ಪಿಕೊಂಡರು. ಭೃಗು ನಂತರ ಜೀವಿಗಳಲ್ಲಿನ 5 ಅಂಶಗಳ ಸಂಕೀರ್ಣತೆಗಳನ್ನು ಪರಿಶೀಲಿಸಿದರು. ಪ್ರತಿ ದೇಹದಲ್ಲಿ ಅವರು ಹೇಳಿದರು 5 ಅಂಶಗಳ ಅನುಪಾತಗಳು ಭಿನ್ನವಾಗಿರುತ್ತವೆ. ಈ 5 ಅಂಶಗಳ ಪರಿಣಾಮವಾಗಿ ಚಲಿಸುವ ವಸ್ತುಗಳು ತಮ್ಮ ದೇಹಗಳನ್ನು ಚಲಿಸಬಹುದು. ಅವರು ಚರ್ಮ, ಮಾಂಸ, ಮೂಳೆಗಳು, ಮಜ್ಜೆ ಮತ್ತು ಅಪಧಮನಿಗಳು ಮತ್ತು ರಕ್ತನಾಳಗಳು ಭೂಮಿಯಿಂದ ಹೇಗೆ ಮಾಡಲ್ಪಟ್ಟಿವೆ ಎಂಬುದನ್ನು ವಿವರಿಸಿದರು. ಶಕ್ತಿ. ಮಾನವ ದೇಹದ ರಹಸ್ಯಗಳ ಬಗ್ಗೆ ಆಳವಾದ ಚರ್ಚೆಯ ಮಧ್ಯೆ ಭರದ್ವಾಜ ಋಷಿಯು ತನ್ನ ಗೌರವಾನ್ವಿತ ಸಂಗಾತಿ ಭೃಗು ಋಷಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಪ್ರಿಯ ಭೃಗು ನನಗೆ ಹೇಳಿ ಕುತೂಹಲದಿಂದ ಹೇಳಿದನು, ನಮ್ಮೊಳಗೆ ದೈಹಿಕ ಬೆಂಕಿ ಅಥವಾ ಶಾಖವು ಹೇಗೆ ವಾಸಿಸುತ್ತದೆ ಮತ್ತು ಗಾಳಿಯು ತನ್ನಷ್ಟಕ್ಕೆ ತಾನೇ ಸ್ಥಳಾವಕಾಶವನ್ನು ಪಡೆಯುತ್ತಾ ನಮ್ಮ ದೇಹಗಳನ್ನು ಚಲಿಸುವಂತೆ ಮತ್ತು ಶ್ರಮಿಸುವಂತೆ ಮಾಡುವುದು ಹೇಗೆ? ಮಾನವ ಶರೀರಶಾಸ್ತ್ರದ ಜಟಿಲತೆಗಳನ್ನು ಬಿಚ್ಚಿಡಲು ಪ್ರಾರಂಭಿಸಿದಾಗ ಋಷಿ ಭೃಗು ಅವರ ಕಣ್ಣುಗಳು ಬೆಳಗಿದವು. ಆ ಉದಾತ್ತ ಭಾರದ್ವಾಜ ಅವರು ಸೌಮ್ಯವಾದ ನಗುವಿನೊಂದಿಗೆ ಹೇಳಿದರು, ಗಾಳಿಯ ಚಲನೆಯ ರಹಸ್ಯಗಳನ್ನು ಮತ್ತು ನಮ್ಮ ದೇಹಗಳನ್ನು ಸಕ್ರಿಯಗೊಳಿಸುವಲ್ಲಿ ಅದರ ಪಾತ್ರವನ್ನು ನಾನು ನಿಮಗೆ ಬಹಿರಂಗಪಡಿಸುತ್ತೇನೆ. ಅವರು ಒಂದು ಕ್ಷಣ ವಿರಾಮಗೊಳಿಸಿದರು. ಮುಂದುವರಿಯುವ ಮೊದಲು ತಮ್ಮ ಆಲೋಚನೆಗಳನ್ನು ಸಂಗ್ರಹಿಸಿದರು. ತಲೆಯೊಳಗೆ ದೇಹವನ್ನು ನಾಶವಾಗದಂತೆ ರಕ್ಷಿಸುವ ಉರಿಯುವ ಶಕ್ತಿ ಇರುತ್ತದೆ. ಈ ಉಷ್ಣತೆಯು ಜೀವನದ ಮೂಲತತ್ವವಾಗಿದೆ ಮತ್ತು ಈ ಉಷ್ಣತೆಯಿಂದಲೇ ತಲೆಯೊಳಗೆ ವಾಸಿಸುವ ಪ್ರಾಣ ಅಥವಾ ಉಸಿರು ಎಲ್ಲ ರೀತಿಯ ಶ್ರಮವನ್ನು ಉಂಟುಮಾಡುತ್ತದೆ. ಪ್ರಾಣವು ಕೇವಲ ಒಂದು ಸರಳವಾದ ಉಸಿರಲ್ಲ, ಅದು ಸ್ವತಃ ಜೀವಂತ ಜೀವಿ, ಸಾರ್ವತ್ರಿಕ ಆತ್ಮ, ಶಾಶ್ವತ ಜೀವಿ. ಮನಸ್ಸು, ಬುದ್ಧಿ ಮತ್ತು ಎಲ್ಲಾ ಜೀವಿಗಳ ಪ್ರಜ್ಞೆ, ಹಾಗೆಯೇ ಇಂದ್ರಿಯಗಳು. ಋಷಿ ಭೃಗು ಮಾತನಾಡುತ್ತಿರುವಾಗ ಅವರ ಮಾತುಗಳು ಭಾರದ್ವಾಜರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಪ್ರಾಣನು ದೇಹದ ಪ್ರತಿಯೊಂದು ಭಾಗದಲ್ಲೂ ಹೇಗೆ ಹರಿಯುತ್ತಾನೆ, ಅದನ್ನು ಜೀವಶಕ್ತಿಯಿಂದ ಚೈತನ್ಯಗೊಳಿಸುತ್ತಾನೆ ಎಂಬುದನ್ನು ಅವನು ನೋಡಿದನು. ಮತ್ತು ಇತರ ಉಸಿರುಗಳ ಬಗ್ಗೆ ಏನು ಎಂದು ಭಾರದ್ವಾಜನು ಕುತೂಹಲದಿಂದ ಕೇಳಿದನು. ಋಷಿ ಭೃಗು ತಲೆಯಾಡಿಸಿದ. ಹೌದು, ಸಮಾನ ಉಸಿರಾಟವು ಪ್ರತಿಯೊಂದು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ. ಅವು ತಮ್ಮದೇ ಆದ ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತದೆ. ಏತನ್ಮಧ್ಯೆ ಅಪಾನ ಉಸಿರಾಟವು ಮೂತ್ರನಾಳ ಮತ್ತು ಕಿಬ್ಬೊಟ್ಟೆಯ ಕರುಳಿನಲ್ಲಿ ವಾಸಿಸುವ ಶಾಖದ ಮೂಲಕ ಚಲಿಸುತ್ತದೆ, ತ್ಯಾಜ್ಯವನ್ನು ಹೊರತೆಗೆಯುತ್ತದೆ ಮತ್ತು ದೇಹದೊಳಗೆ ಸಮತೋಲನವನ್ನು ಕಾಪಾಡುತ್ತದೆ. ಅವರು ಮುಂದುವರಿಯುವ ಮೊದಲು ಒಂದು ಕ್ಷಣ ವಿರಾಮಗೊಳಿಸಿದರು. ಉಸಿರಾಟವು 3 ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ: ಹೃದಯ, ಹೊಕ್ಕುಳು
ಮತ್ತು ನಮ್ಮ ದೇಹದ ಕೀಲುಗಳು ಮತ್ತು ಇದೇ ಉಸಿರುವೆ ನಮಗೆ ಸುಲಭವಾಗಿ ಚಲಿಸಲು ಅನುವು ಮಾಡಿಕೊಡುತ್ತದೆ. ವ್ಯಾನ ಉಸಿರಾಟವು ಎಲ್ಲ ಕೀಲುಗಳಲ್ಲಿ ವಾಸಿಸುತ್ತದೆ. ವ್ಯವಸ್ಥೆಯಾದ್ಯಂತ ಶಾಖವನ್ನು ಪರಿಚಲನೆ ಮಾಡುತ್ತದೆ. ನಮ್ಮೊಳಗಿನ ವಿವಿಧ ಪ್ರಾಥಮಿಕ ಪದಾರ್ಥಗಳು ಮತ್ತು ಕೆಟ್ಟ ಹಾಸ್ಯಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಭೃಗು ಅವರು ಪ್ರಾಣ, ಸಮಾನ, ಅಪಾನ, ಉದಾನ ಮತ್ತು ವ್ಯಾನ ಎಂಬ 5 ಪ್ರಾಥಮಿಕ ಉಸಿರಾಟಗಳ ಸಂಕೀರ್ಣ ನೃತ್ಯವನ್ನು ಬಹಿರಂಗಪಡಿಸಿದಾಗ ಭಾರದ್ವಾಜರು ಶ್ರದ್ಧೆಯಿಂದ ಆಲಿಸಿದರು. ಅವರು ಹೇಗೆ ಪರಸ್ಪರ ಬೆರೆಯುತ್ತಾರೆ ಮತ್ತು ಪರಸ್ಪರ ಸಂವಹನ ನಡೆಸುತ್ತಾರೆ ಎಂಬುದನ್ನು ಅವರು ನೋಡಿದರು. ಇದು ಜೀವನವನ್ನು ಉಳಿಸಿಕೊಳ್ಳುವ ಸಾಮರಸ್ಯದ ಸಮತೋಲನವನ್ನು ಸೃಷ್ಟಿಸಿತು. ಚರ್ಚೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಭೃಗು ಅವರು ದೇಹದೊಳಗಿನ ಶಾಖದ ಬಗ್ಗೆ ಮಾತನಾಡಿದರು. ಅದನ್ನು ಅವರು ಉಷ್ಮನ್ ಎಂದು ಕರೆದರು. ಇದು ನಮ್ಮೊಳಗೆ ಉರಿಯುವ ಬೆಂಕಿ, ಅವರು ಹೇಳಿದರು. ಅವರ ಧ್ವನಿಯು ಗೌರವದಿಂದ ತುಂಬಿದೆ. ಈ ಶಾಖವೇ ದೇಹಗಳನ್ನು ಹೊಂದಿರುವ ಎಲ್ಲಾ ಜೀವಿಗಳಲ್ಲಿ ಜೀರ್ಣಕ್ರಿಯೆಯನ್ನು ಉಂಟುಮಾಡುತ್ತದೆ. ಅವರು ಹೇಗೆ ಪ್ರಾಣನ ಉಸಿರು ಬುಧದ ಕಾಲುವೆಯ ತುದಿಯಲ್ಲಿ ಇಳಿಯುತ್ತದೆ ಮತ್ತು ನಂತರ ಮತ್ತೊಮ್ಮೆ ಏರುತ್ತದೆ ಎಂಬುದನ್ನು ವಿವರಿಸಿದರು. ಇದು ಜೀವಶಕ್ತಿಯನ್ನು ತರುತ್ತದೆ. ಕಾಡಿನ ಒಂದು ಶಾಂತವಾದ ಮೂಲೆಯಲ್ಲಿ ಭಾರದ್ವಾಜನು ಪ್ರಾಚೀನ ಮರದ ನೆರಳಿನ ಕೆಳಗೆ ಕುಳಿತು ಜೀವನ ಮತ್ತು ಮರಣದ ನಿಗೂಢತೆಗಳ ಬಗ್ಗೆ ಯೋಚಿಸುತ್ತಿದ್ದನು. ಅವನು ಎಲೆಗಳ ಮೂಲಕ ಬೀಸುತ್ತಿರುವ ಗಾಳಿಯನ್ನು ನೋಡುತ್ತಿದ್ದನು. ಅದರ ಸೌಮ್ಯವಾದ ಸ್ಪರ್ಶವು ಅಸ್ತಿತ್ವ ಮತ್ತು ಅಸ್ತಿತ್ವವಿಲ್ಲದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ನೆನಪಿಸುತ್ತದೆ. ಅವನು ಅಲ್ಲಿ ಕುಳಿತಾಗ ಅವನ ಮನಸ್ಸು ವಿಚಾರಣೆಯ ಹಾದಿಯಲ್ಲಿ ಅಲೆದಾಡಲು ಪ್ರಾರಂಭಿಸಿತು. ನಿಜವಾಗಿಯೂ ಗಾಳಿಯೇ ನಮ್ಮನ್ನು ಹಿಡಿದಿಟ್ಟುಕೊಂಡಿದ್ದರೆ? ಅವನು ಗಟ್ಟಿಯಾಗಿ ಯೋಚಿಸಿದನು. ಗಾಳಿಯೇ ನಮ್ಮ ಕಾಲುಗಳನ್ನು ಅಲುಗಾಡಿಸಿದ್ದೆ ಮತ್ತು ನಮ್ಮ ಭಾವೋದ್ರೇಕಗಳನ್ನು ಉತ್ತೇಜಿಸಿದರೆ ಅದು ಜೀವನದ ಮೌಲ್ಯದ ಬಗ್ಗೆ ಏನು ಹೇಳುತ್ತದೆ? ಮರಗಳು ತನ್ನ ಮೇಲೆ ನಿಧಾನವಾಗಿ ತೂಗಾಡುತ್ತಿರುವಾಗ ಅವನು ಆಲೋಚನೆಯಲ್ಲಿ ಕಳೆದು ನಿಂತನು. ಭಾರದ್ವಾಜನ ಕಣ್ಣುಗಳು ಹತ್ತಿರದ ಜ್ವಾಲೆಯತ್ತ ತಿರುಗಿ ಕೋಲು ತುದಿಯ ಮೇಲೆ ನೃತ್ಯ ಮಾಡತೊಡಗಿದವು. ಮತ್ತು ನಮ್ಮೊಳಗಿನ ಪ್ರಾಣಿಯ ಉಷ್ಣತೆಯು ಬೆಂಕಿಯಂತೆ ಇದ್ದರೆ ಅವನು ಯೋಚಿಸಿದನು, ಇದೇ ಬೆಂಕಿಯು ನಮ್ಮ ಆಹಾರವನ್ನು ಒಡೆಯುತ್ತದೆ ಮತ್ತು ನಮ್ಮನ್ನು ಪೋಷಿಸುತ್ತದೆ. ಆಗ ಜೀವನದ ಮಹತ್ವವೇನು? ಜ್ವಾಲೆಯು ಮಿನುಗುತ್ತಾ ಸತ್ತಾಗ ಅದರ ಉಷ್ಣತೆಯು ಗಾಳಿಯಲ್ಲಿ ಕಣ್ಮರೆಯಾಗುವುದನ್ನು ಅವನು ಸೂಕ್ಷ್ಮವಾಗಿ ನೋಡಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ನೆಲದಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಭಾರದ್ವಾಜನ ಆಲೋಚನೆಗಳು ಜೀವನದ ಸ್ವರೂಪದ ಕಡೆಗೆ ತಿರುಗಿದವು. ಒಂದು ಪ್ರಾಣಿ ಸತ್ತಾಗ ಅವನು ಯೋಚಿಸಿದನು, ಅದರ ಜೀವಂತ ಉಸಿರು ಹೋಗುತ್ತದೆ ಮತ್ತು ಆಂತರಿಕ ಶಾಖವು ಆರಿ ಹೋಗುತ್ತದೆ. ಆದರೆ ಈ ಜೀವನದೆಲ್ಲಿಗೆ ಹೋಗುತ್ತದೆ? ಅದು ಕೇವಲ ಬಾಹ್ಯ ಗಾಳಿಯ ವಿಶಾಲ ವಿಸ್ತಾರದಲ್ಲಿ ಕಳೆದು ಹೋಗಿಲ್ಲವೇ? ಅವನು ಈ ಪ್ರಶ್ನೆಯನ್ನು ಯೋಚಿಸಿದನು. ಅವನ ಕಣ್ಣುಗಳು ಕ್ಷಿತಿಜವನ್ನು ಮರಗಳ ಆಚೆಗೆ ಅಡಗಿರುವ ಯಾವುದೋ ಉತ್ತರವನ್ನು ಹುಡುಕುತ್ತಿರುವಂತೆ ನೋಡುತ್ತಿದ್ದವು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಭಾರದ್ವಾಜನ ಆಲೋಚನೆಗಳು ಪವಿತ್ರ ಬ್ರಾಹ್ಮಣನಿಗೆ ನೀಡಲಾದ ಹಸುವಿನ ಕಡೆಗೆ ತಿರುಗಿದವು. ಈ ಪ್ರಾಣಿಯು ಮರಣಾನಂತರದ ಜೀವನದಲ್ಲಿ ತನ್ನನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಅದರ ಸ್ವಂತ ಹಣೆಬರಹವೇನು? ಅದು ನಮ್ಮಂತೆಯೇ ಸಾಯುವುದಿಲ್ಲವೇ? ಈ ವಿರೋಧಾಭಾಸದಿಂದ ಗೊಂದಲಕ್ಕೊಳಗಾದ ಅವನು ತಲೆ ಅಲ್ಲಾಡಿಸಿದನು. ಮೇಲೆ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಭಾರದ್ವಾಜನ ಆಲೋಚನೆಗಳು ಎಲ್ಲಾ ಜೀವಿಗಳನ್ನು ನಿಯಂತ್ರಿಸುವ ಜನನ ಮತ್ತು ಮರಣದ ಚಕ್ರದ ಕಡೆಗೆ ತಿರುಗಿದವು. ಮರದ ಬೇರುಗಳನ್ನು ಕತ್ತರಿಸಬಹುದು ಅವನು ಯೋಚಿಸಿದನು, ಆದರೆ ಅದರ ಬೀಜಗಳಿಂದ ಹೊಸ ಜೀವವು ಹುಟ್ಟುತ್ತದೆ. ಹಾಗಾದರೆ ನಾವು ಸತ್ತ ನಂತರ ನಾವು ಎಲ್ಲಿಗೆ ಹೋಗುತ್ತೇವೆ? ಅದು ಕೇವಲ ಗಾಳಿಯ ದೊಡ್ಡ ಸಮುದ್ರದಲ್ಲಿ ಅಥವಾ ಬಹುಶಃ ಯಾವುದೋ ರೂಪದಲ್ಲಿ ನೀರು ಸಮುದ್ರದೊಂದಿಗೆ ವಿಲೀನಗೊಳ್ಳುವಂತೆಯೇ ಅಲ್ಲವೇ? ಅವನು ಚಿಂತನೆಯಲ್ಲಿ ಕಳೆದು ಒಂದು ಕ್ಷಣ ಮೌನವಾಗಿ ಕುಳಿತನು. ಅಂತಿಮವಾಗಿ ಅವರು ಕಾಡಿನಲ್ಲಿಯೇ ಗಟ್ಟಿಯಾಗಿ ಮಾತನಾಡಿದರು. ಅವರ ಧ್ವನಿಯು ದಾಳಿಯನ್ನು ಹೊತ್ತೊಯ್ಯುತ್ತಿತ್ತು. ಈ ಬ್ರಹ್ಮಾಂಡವೆಲ್ಲವೂ ಬೀಜಗಳಿಂದ ಹುಟ್ಟಿದೆ
ಮತ್ತು ಎಲ್ಲಾ ಜೀವಿಗಳು ಆ ಬೀಜಗಳ ತಾತ್ಕಾಲಿಕ ಅಭಿವ್ಯಕ್ತಿಗಳು ಮಾತ್ರ. ನಾವು ಸಾಯುವಾಗ ನಾವು ಯಾವುದೋ ಹೊಸ ರೂಪಕ್ಕೆ ಪುನರ್ಜನ್ಮಕ್ಕಾಗಿ ಕಾಯುತ್ತಾ ನಮ್ಮ ಮೂಲ ಸ್ಥಿತಿಗೆ ಮರಳುವುದಿಲ್ಲವೇ? ಮರಗಳು ಅವರ ಸುತ್ತಲೂ ಮೌನವಾಗಿ ನಿಂತಿದ್ದವು. ಅವುಗಳ ಎಲೆಗಳು ಮೃದುವಾಗಿ ಸಮ್ಮತಿಸುತ್ತಿದ್ದವು. ರಾತ್ರಿ ಕಳೆದಂತೆ ಭಾರದ್ವಾಜನ ಆಲೋಚನೆಗಳು ಶಾಂತವಾದವು. ಅವನ ಮನಸ್ಸು ಶಾಂತಿ ಹೊಂದಿತು. ಪ್ರಶಾಂತ ವಾತಾವರಣದಲ್ಲಿ ಪ್ರಕೃತಿಯ ವೈಭವದಿಂದ ಸುತ್ತುವರಿದ ಬುದ್ಧಿವಂತ ಋಷಿಯಾದ ಭೃಗು ಮತ್ತೊಬ್ಬ ಪೂಜ್ಯ ಋಷಿಯಾದ ಭಾರದ್ವಾಜನೊಂದಿಗೆ ತನ್ನ ಆಳವಾದ ತಿಳುವಳಿಕೆಯನ್ನು ಹಂಚಿಕೊಂಡರು. ಜೀವಂತ ಜೀವಿಗೆ ಯಾವುದೇ ನಾಶವಿಲ್ಲ ಎಂದು ಭೃಗು ದೃಢನಿಶ್ಚಯದಿಂದ ತುಂಬಿದ ಧ್ವನಿಯಲ್ಲಿ ಹೇಳಿದರು. ದೇಹವು ಕರಗಬಹುದು, ಆದರೆ ಜೀವಿ ಅದರ ಮೇಲೆ ಅವಲಂಬಿತವಾಗಿದ್ದರೂ ಬದಲಾಗದೆ ಉಳಿಯುತ್ತದೆ. ಅವರು ಬೆಂಕಿಯೊಂದಿಗೆ ಹೋಲಿಕೆ ಮಾಡಿದರು. ಜ್ವಾಲೆಗಳು ಅವುಗಳ ಇಂಧನವನ್ನು ಸೇವಿಸಿದಾಗ ಕಣ್ಮರೆಯಾಗುತ್ತವೆ, ಆದರೂ ಶಾಖ ಮತ್ತು ಶಕ್ತಿಯು ಸುತ್ತಮುತ್ತಲಿನ ಜಾಗದಲ್ಲಿ ಉಳಿಯುತ್ತದೆ ಎಂದು ವಿವರಿಸಿದರು. ಭಾರದ್ವಾಜನು ಕುತೂಹಲದಿಂದ ಹೊಳೆಯುತ್ತಿದ್ದ ತನ್ನ ಕಣ್ಣುಗಳನ್ನು ಗಮನವಿಟ್ಟು ಆಲಿಸಿದನು. ಆದರೆ ಪೂಜ್ಯ ಭೃಗು ಅವನು ತಿರುಗೇಟು ನೀಡಿದನು. ಬೆಂಕಿಯಂತೆ ಜೀವಿಯ ನಾಶವಾಗದಿದ್ದರೆ ಅದರ ಇಂಧನವು ಖಾಲಿಯಾದಾಗ ಬೆಂಕಿಯೇ ನಾಶವಾಗುತ್ತದೆ ಎಂದು ನಾವು ಹೇಳಬಾರದೇ? ಇಬ್ಬರು ಋಷಿಗಳು ದ್ವಂದ್ವಾತ್ಮಕ ನೃತ್ಯದಲ್ಲಿ ತೊಡಗಿದಾಗ ದಾಳಿಯು ನಿರೀಕ್ಷೆಯಿಂದ ತುಂಬಿತ್ತು. ಭೃಗು ಗೊತ್ತಿದ್ದು ಮುಗುಳ್ನಕ್ಕನು, ನನ್ನ ಸ್ನೇಹಿತನೇ, ನೀವು ಹೇಳಿದ್ದು ಸರಿ, ಆದರೆ ಇದನ್ನು ಪರಿಗಣಿಸಿದ ಬೆಂಕಿ ತನ್ನ ಇಂಧನವನ್ನು ಸೇವಿಸಿದ ನಂತರ ಬಾಹ್ಯಾಕಾಶದೊಂದಿಗೆ ವಿಲೀನಗೊಳ್ಳುವಂತೆಯೇ ಅದು ಭೌತಿಕ ದೇಹವನ್ನು ತೊರೆದಾಗ ಜೀವಿಯು ವಿಶಾಲವಾದ ವಿಶಾಲದಲ್ಲಿ ವಿಲೀನಗೊಳ್ಳುತ್ತದೆ. ಅವನು ವಿರಾಮಗೊಳಿಸಿದನು. ತನ್ನ ಮಾತುಗಳು ಭಾರದ್ವಾಜನ ಮನಸ್ಸಿನಲ್ಲಿ ಆಳವಾಗಿ ಮುಳುಗಲು ಅವಕಾಶ ಮಾಡಿಕೊಟ್ಟನು. ಭಾರದ್ವಾಜನು ಸ್ಪಷ್ಟತೆ ಪಡೆಯಲು ಮುಂದಾದನು. ಆದರೆ ಜೀವಿಯೊಳಗಿನ ಜೀವನದ ಸೂಚನೆಗಳೇನು? ನಮ್ಮ ದೇಹಗಳನ್ನು ಸಕ್ರಿಯಗೊಳಿಸುವ ಈ ಜೀವಂತ ಏಜೆಂಟ್ ಯಾವುದು? ಅವನ ಧ್ವನಿಯು ಉತ್ಸಾಹದಿಂದ ನಡುಗುತ್ತಾ, ದೇಹವು ಕರಗಿದಾಗ ಜೀವವನ್ನು ನೋಡಲಾಗದಿದ್ದರೆ ಯಾರಿಗೆ ಅಥವಾ ಏನು ನೋವು ಮತ್ತು ಆನಂದವನ್ನು ಅನುಭವಿಸುತ್ತದೆ ಎಂದು ಕೇಳಿದನು. ಭೃಗು ಅವರ ಕಣ್ಣುಗಳು ಸಹಾನುಭೂತಿಯಿಂದ ಮಿನುಗುತ್ತಿದ್ದವು. ಮನಸ್ಸು ಪೂರ್ಣ ದೇಹದಂತೆಯೇ 5 ಅಂಶಗಳಿಂದ ಕೂಡಿದೆ ಎಂದು ಅವರು ನಿಧಾನವಾಗಿ ವಿವರಿಸಿದರು. ಆದಾಗ್ಯೂ ನಮ್ಮ ದೇಹಗಳನ್ನು ಪೋಷಿಸುವ ನಮ್ಮ ಗ್ರಹಿಕೆಗಳು, ಭಾವನೆಗಳು ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸುವ ಆಂತರಿಕ ಆತ್ಮವಿದೆ. ಅವರು ವಿರಾಮಗೊಳಿಸಿದರು. ಅವರ ಮಾತುಗಳು ಭಾರದ್ವಾಜರ ಹೃದಯದಲ್ಲಿ ಪ್ರತಿಧ್ವನಿಸಲು ಅವಕಾಶ ಮಾಡಿಕೊಟ್ಟರು. ಭೃಗು ಮುಂದುವರಿಸಿದ, ಆತ್ಮವು ನಮ್ಮ ಎಲ್ಲಾ ಅನುಭವಗಳಿಗೆ ಸಾಕ್ಷಿಯಾಗಿದೆ. ಸಂತೋಷ ಮತ್ತು ನೋವನ್ನು ಅನುಭವಿಸುವವನು ಮತ್ತು ಅದರಿಂದ ಬೇರ್ಪಟ್ಟಾಗ ದೇಹವು ತನ್ನ ಚೈತನ್ಯವನ್ನು ಕಳೆದುಕೊಳ್ಳುತ್ತದೆ. ಈ ಆತ್ಮವು ಬೇರೆ ಯಾರೂ ಅಲ್ಲ, ಎಲ್ಲದರಲ್ಲೂ ಇರುವ ಸೃಷ್ಟಿಕರ್ತನಾದ ಬ್ರಹ್ಮ ಪರಮ ಆತ್ಮದ ಸಾರ್ವತ್ರಿಕ ಪರೋಪಕಾರದ ಬಗ್ಗೆ ಮಾತನಾಡುವಾಗ ಅವನ ಧ್ವನಿಯು ಗೌರವದಿಂದ ಮೇಲೇರಿತು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಭೃಗು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದನು. ಜೀವಂತ ಪ್ರತಿನಿಧಿಯು ವಿನಾಶಕ್ಕೆ ಒಳಗಾಗುವುದಿಲ್ಲ, ಏಕೆಂದರೆ ಅದು ಕೇವಲ ಒಂದು ದೇಹದಿಂದ ಇನ್ನೊಂದಕ್ಕೆ ವಲಸೆ ಹೋಗುತ್ತದೆ. ಅದು ಕಾಣದ ಮತ್ತು ಇತರರ ಗಮನಕ್ಕೆ ಬರುವುದಿಲ್ಲ. ಆತನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಭಾರದ್ವಾಜನು ಗಮನದಿಂದ ಆಲಿಸುತ್ತಿದ್ದಂತೆ ಆತನ ಹೃದಯವು ಆಶ್ಚರ್ಯದಿಂದ ತುಂಬಿತ್ತು. ಆ ಸಂಜೆಯ ಮೌನದಲ್ಲಿ ಭೃಗು ಅವರ ಮಾತುಗಳು ತಿಳುವಳಿಕೆಯ ದಾರಿದೀಪವಾಗಿ ಮಾರ್ಪಟ್ಟವು. ಜೀವನ ಮತ್ತು ಮರಣದ ರಹಸ್ಯಗಳನ್ನು ಬೆಳಗಿಸಿದವು. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಇಬ್ಬರು ಋಷಿಗಳು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದರು. ಅವರು ಹಂಚಿಕೊಂಡ ಆಳವಾದ ಬೋಧನೆಗಳಿಂದ ಅವರ ಮನಸ್ಸುಗಳು ವಿಸ್ತರಿಸಲ್ಪಟ್ಟವು. ಆರಂಭದಲ್ಲಿ ಮಹಾನ್ ಬುದ್ಧಿವಂತ ಋಷಿ ಭೃಗು ರಾಜ ಭಾರದ್ವಾಜನ ಮುಂದೆ ನಿಂತು ಸೃಷ್ಟಿಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಬ್ರಹ್ಮನು ಅವನು ಹೇಳಿದನು, ಸರ್ವೋಚ್ಚ ವ್ಯಕ್ತಿಯು ಮೊದಲು ಕೆಲವು ಬ್ರಾಹ್ಮಣರನ್ನು ಸೃಷ್ಟಿಸಿದನು.
ಅವರನ್ನು ಪ್ರಜಾಪತಿಯರು ಅಥವಾ ಸೃಷ್ಟಿಯ ಪ್ರಭುಗಳು ಎಂದು ಕರೆಯಲು ಉದ್ದೇಶಿಸಲಾಗಿತ್ತು. ಈ ಜೀವಿಗಳು ಅಗ್ನಿ ಅಥವಾ ಸೂರ್ಯನಿಗೆ ಸಮಾನವಾದ ವೈಭವದಿಂದ ಹೊಳೆಯುತ್ತಿದ್ದವು, ಏಕೆಂದರೆ ಅವರು ಮೊದಲ ಜನಿಸಿದ ಸತ್ತ ಮೂಲತತ್ವದಿಂದ ಜನಿಸಿದರು. ಭೃಗು ಮಾತನಾಡುವಾಗ ಆತನ ಮಾತುಗಳು ರಾಜ ಭಾರದ್ವಾಜನನ್ನು ಕಾಲ ಮತ್ತು ಸ್ಥಳವನ್ನು ಮೀರಿದ ಪ್ರದೇಶಕ್ಕೆ ಕರೆದೊಯ್ಯುವಂತೆ ತೋರುತ್ತಿತ್ತು. ಬ್ರಹ್ಮನು ಈ ಉದಾತ್ತ ಜೀವಿಗಳನ್ನು ಮಾತ್ರವಲ್ಲದೆ ಸೃಷ್ಟಿಯ ರಹಸ್ಯಗಳನ್ನು ತಮ್ಮ ಪವಿತ್ರ ಶ್ಲೋಕಗಳಲ್ಲಿ ಹಿಡಿದಿಟ್ಟುಕೊಂಡಿರುವ ಶಾಶ್ವತ ವೇದಗಳನ್ನು ಹೇಗೆ ಸೃಷ್ಟಿಸಿದನೆಂಬುದನ್ನು ಅವನು ನೋಡಿದನು. ಸತ್ಯಕರ್ತನ ತಪಸ್ಸು ಬ್ರಹ್ಮಾಂಡವನ್ನು ಆಳುವ ಎಲ್ಲಾ ಮೂಲಭೂತ ತತ್ವಗಳು ಒಂದೇ ದೈವಿಕ ಶಕ್ತಿಯಿಂದ ಹುಟ್ಟಿದವು. ಭೃಗು ತನ್ನ ಕಥೆಯನ್ನು ಮುಂದುವರಿಸಿದನು. ಸೃಷ್ಟಿಯ ಶ್ರೀಮಂತ ವಸ್ತ್ರವನ್ನು ನೇದನು. ದೇವತೆಗಳು ಮತ್ತು ದಾನವರು, ಗಂಧರ್ವರು ಮತ್ತು ದೈತ್ಯರು, ದೊಡ್ಡ ಹಾವುಗಳು ಮತ್ತು ಯಕ್ಷರು, ರಾಕ್ಷಸರು ಮತ್ತು ಸರ್ಪಗಳು, ಈ ಎಲ್ಲಾ ಜೀವಿಗಳು ಬ್ರಹ್ಮನ ಪ್ರಾಚೀನ ಮೂಲತತ್ವದಿಂದ ಹೊರಹೊಮ್ಮಿದವು. ಮತ್ತು ನಂತರ ಭವ್ಯ ಸ್ವರಮೇಳವನ್ನು ಪೂರ್ಣಗೊಳಿಸಲು ಮನುಷ್ಯರನ್ನು ಸೃಷ್ಟಿಸಲಾಯಿತು. 4 ವರ್ಗಗಳಾಗಿ ವಿಂಗಡಿಸಲಾಯಿತು: ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಆದರೆ ರಾಜ ಭರದ್ವಾಜನಿಗೆ ಭೃಗು ಅವರ ಮಾತುಗಳು ಮನದಟ್ಟಾಗಲಿಲ್ಲ. ಈ 4 ವರ್ಗಗಳ ನಡುವಿನ ವ್ಯತ್ಯಾಸವು ಕೇವಲ ಬಣ್ಣದ ಮೇಲೆ ಆಧಾರಿತವಾಗಿದ್ದರೆ ಅವರು ಹೇಳಿದರು, ಆಗ ಎಲ್ಲವೂ ಒಗ್ಗೂಡಿದಂತೆ ತೋರುತ್ತದೆ. ಅವರು ಎಲ್ಲಾ ಮನುಷ್ಯರನ್ನು ಒಗ್ಗೂಡಿಸಿದ ಸಮಾನತೆಗಳನ್ನು ಸೂಚಿಸಿದರುವ ಕಾಮ, ಕೋಪ, ಭಯ, ಕ್ರಾಮ, ದುಃಖ, ಆತಂಕ, ಈ ಎಲ್ಲಾ ಭಾವನೆಗಳು ಜೀವನದಲ್ಲಿ ಅವರ ಸ್ಥಾನವನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಮನುಷ್ಯನನ್ನು ಬಾಧಿಸುತ್ತವೆ. ಭೃಗುರಾಜ ಭರದ್ವಾಜನ ಮಾತುಗಳನ್ನು ಗಮನದಿಂದ ಆಲಿಸಿದನು ಮತ್ತು ನಂತರ ಸೌಮ್ಯವಾದ ನಗುವಿನೊಂದಿಗೆ ಪ್ರತಿಕ್ರಿಯಿಸಿದನು. ನನ್ನ ರಾಜನೇ, ನೀನು ಹೇಳಿದ್ದು ಸರಿ. ಅವನು ಹೇಳಿದನು, ವಿವಿಧ ವರ್ಗಗಳ ನಡುವೆ ಯಾವುದೇ ಅಂತರ್ಗತ ವ್ಯತ್ಯಾಸವಿಲ್ಲ. ಪುರುಷರು ಬ್ರಹ್ಮನಿಂದ ಸಮಾನರಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ, ಆದರೆ ಅವರ ಕ್ರಿಯೆಗಳಿಂದ ಅವರು ವಿವಿಧ ಜಾತಿಗಳಲ್ಲಿ ಹಂಚಲ್ಪಟ್ಟಿದ್ದಾರೆ. ತೀವ್ರತೆ ಮತ್ತು ಕೋಪದ ಗುಣಲಕ್ಷಣಗಳೊಂದಿಗೆ ಬಯಕೆ ಮತ್ತು ಆನಂದದಲ್ಲಿ ತೊಡಗಿಸಿಕೊಳ್ಳಲು ಇಷ್ಟಪಡುವವರು ಹೇಗೆ ಕ್ಷತ್ರಿಯರಾದರು ಎಂಬುದನ್ನು ಅವನು ವಿವರಿಸಿದನು. ಒಳ್ಳೆಯತನ ಮತ್ತು ಉತ್ಸಾಹ ಎರಡಕ್ಕೂ ಅಂಟಿಕೊಂಡಿದ್ದವರು ಜಾನುವಾರು ಸಾಕಣೆ ಮತ್ತು ಕೃಷಿಯಂತಹ ವೃತ್ತಿಗಳನ್ನು ಕೈಗೊಂಡರು. ವೈಶ್ಯರಾದರು. ಭೃಗು ಮಾತನಾಡುತ್ತಿರುವಾಗ ಸೃಷ್ಟಿಯ ಎಳೆಗಳು ರಾಜ ಭಾರದ್ವಾಜನ ಕಣ್ಣುಗಳ ಮುಂದೆ ತೆರೆದುಕೊಳ್ಳುವಂತೆ ತೋರುತ್ತಿತ್ತು. ಅಹಂಕಾರ, ಅಜ್ಞಾನ ಮತ್ತು ತಿಳುವಳಿಕೆಯ ಕೊರತೆಯಿಂದಾಗಿ ಮನುಷ್ಯರು ತಮ್ಮ ಮೂಲ ಕ್ರಮದಿಂದ ಹೇಗೆ ದೂರ ಸರಿದರು ಎಂಬುದನ್ನು ಅವನು ನೋಡಿದನು. ಬ್ರಹ್ಮನನ್ನು ಪರಮ ಪುರುಷನೆಂದು ಗ್ರಹಿಸಲು ಸಾಧ್ಯವಾಗದವರು ಕೀಳು ವರ್ಗದವರಾದರು. ಪಿಶಾಚರು, ರಾಕ್ಷಸರು, ಪ್ರೇತರು ಮತ್ತು ಮ್ಲೇಚ್ಛರು. ಆದರೆ ಭೃಗು ಅವರ ಕಥೆಯು ಹತಾಶೆಯ ಟಿಪ್ಪಣಿಯಲ್ಲಿ ಕೊನೆಗೊಂಡಿಲ್ಲ. ಅವರು ಮನುಷ್ಯರನ್ನು ಸೃಷ್ಟಿಸಿದ ಮಹಾನ್ ಋಷಿಗಳ ಬಗ್ಗೆ ಮಾತನಾಡಿದರು. ಪ್ರಾಚೀನ ಜ್ಞಾನದ ಪವಿತ್ರ ಸಭಾಂಗಣಗಳಲ್ಲಿ ಪೂಜ್ಯ ಋಷಿಯಾದ ಭಾರದ್ವಾಜನು ಆಧ್ಯಾತ್ಮಿಕ ಜ್ಞಾನದ ಗುರುವಾದ ಭೃಗು ಅವರ ಸಲಹೆಯನ್ನು ಕೇಳಿದನು. ವಿನಮ್ರ ಹೃದಯದಿಂದ ಭಾರದ್ವಾಜನು, ಅತ್ಯುತ್ತಮ ಪುನರುತ್ಪಾದಕರೇ, ಯಾವ ಕ್ರಿಯೆಗಳಿಂದ ಒಬ್ಬನು ಬ್ರಾಹ್ಮಣನಾಗುತ್ತಾನೆ, ಯಾವುದರಿಂದ ಕ್ಷತ್ರಿಯನಾಗುತ್ತಾನೆ? ಇದನ್ನು ನನಗೆ ಹೇಳು. ಒಬ್ಬನು ಹೇಗೆ ವೈಶ್ಯನಾಗುತ್ತಾನೆ ಅಥವಾ ಶೂದ್ರನಾಗುತ್ತಾನೆ ಎಂದು ಕೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೃಗು ಅವರ ಕಣ್ಣುಗಳು ಪ್ರಾಚೀನ ಸಂಪ್ರದಾಯದ ಭಾರದಿಂದ ಹೊಳೆಯುತ್ತಿದ್ದವು. ಬ್ರಾಹ್ಮಣನು ಪವಿತ್ರ ವಿಧಿಗಳಿಂದ ಮತ್ತು ಶುದ್ಧ ನಡವಳಿಕೆಯಿಂದ ಪವಿತ್ರನಾಗುತ್ತಾನೆ. ಅವನು ವೇದಗಳನ್ನು ಭಕ್ತಿಯಿಂದ ಅಧ್ಯಯನ ಮಾಡುತ್ತಾನೆ, 6 ಪ್ರಸಿದ್ಧವಾದ ಅಭಿಷೇಕಗಳನ್ನು ಆಚರಿಸುತ್ತಾನೆ, ಮಂತ್ರಗಳನ್ನು ಮೌನವಾಗಿ ಪಠಿಸುತ್ತಾನೆ, ಯಜ್ಞದ ಬೆಂಕಿಯ ಮೇಲೆ ನೈವೇದ್ಯವನ್ನು ಸುರಿಸುತ್ತಾನೆ, ದೇವತೆಗಳನ್ನು ಪೂಜಿಸುತ್ತಾನೆ, ಅತಿಥಿಗಳಿಗೆ ಆಹಾರವನ್ನು ಅರ್ಪಿಸುತ್ತಾನೆ ಮತ್ತು ವಿಶ್ವದೇವರಿಗೆ ಅರ್ಪಣೆಗಳನ್ನು ಮಾಡುತ್ತಾನೆ. ಅವರ ಹೃದಯವು ತನ್ನ ಗುರುವಿನ ಬಗ್ಗೆ ಗೌರವದಿಂದ ತುಂಬಿರುತ್ತದೆ ಮತ್ತು ಅವನು ಯಾವಾಗಲೂ ಪ್ರತಿಜ್ಞೆ ಮತ್ತು ಸತ್ಯಕ್ಕೆ ಬದ್ಧನಾಗಿರುತ್ತಾನೆ. ಭೃಗು ಮಾತನಾಡುತ್ತಿದ್ದಂತೆ ಗಾಳಿಯು ಸರಳತೆ ಮತ್ತು ನಮ್ರತೆಯ ಹೊಳಪಿನಿಂದ ತುಂಬಿತ್ತು. ಒಬ್ಬ ಕ್ಷತ್ರಿಯನು ಯುದ್ಧದಲ್ಲಿ ತೊಡಗುತ್ತಾನೆ,
ವೇದಗಳನ್ನು ಅಧ್ಯಯನ ಮಾಡುತ್ತಾನೆ, ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡುತ್ತಾನೆ ಮತ್ತು ತಾನು ರಕ್ಷಿಸುವವರಿಂದ ಸಂಪತ್ತನ್ನು ತೆಗೆದುಕೊಳ್ಳುತ್ತಾನೆ. ಒಬ್ಬ ವೈಶ್ಯನು ಜಾನುವಾರುಗಳ ಆರೈಕೆ, ಕೃಷಿ ಮತ್ತು ಸಂಪತ್ತನ್ನು ಗಳಿಸುವ ಮೂಲಕ ಖ್ಯಾತಿಯನ್ನು ಗಳಿಸುತ್ತಾನೆ. ಆದರೆ ಶೂದ್ರನು ಎಲ್ಲ ರೀತಿಯ ಆಹಾರದಲ್ಲಿ ಸಂತೋಷಪಡುತ್ತಾನೆ, ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾನೆ ಮತ್ತು ಅಶುದ್ಧ ನಡವಳಿಕೆಯನ್ನು ಹೊಂದಿರುತ್ತಾನೆ. ಭಾರದ್ವಾಜನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರತಿ ವಿವರಣೆಯ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗ್ರಹಿಸಿತು. ನಿಜವಾದ ಪಾತ್ರವನ್ನು ಜನನ ಅಥವಾ ಸಾಮಾಜಿಕ ಸ್ಥಾನಮಾನದಿಂದ ವ್ಯಾಖ್ಯಾನಿಸಲಾಗುವುದಿಲ್ಲ, ಆದರೆ ಕ್ರಿಯೆಗಳು ಮತ್ತು ಉದ್ದೇಶಗಳಿಂದ ವ್ಯಾಖ್ಯಾನಿಸಲಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಭೃಗು ಅವರ ಮಾತುಗಳು ಆಳವಾದ ಬುದ್ಧಿವಂತಿಕೆಯಿಂದ ಪ್ರತಿಧ್ವನಿಸುತ್ತವೆ. ಈ ಗುಣಲಕ್ಷಣಗಳನ್ನು ಶೂದ್ರದಲ್ಲಿ ಗಮನಿಸಬಹುದಾದರೆ ಮತ್ತು ಅವು ಬ್ರಾಹ್ಮಣದಲ್ಲಿ ಕಂಡುಬರದಿದ್ದರೆ ಅಂತಹ ಶೂದ್ರನು ಶೂದ್ರನಲ್ಲ ಮತ್ತು ಅಂತಹ ಬ್ರಾಹ್ಮಣನು ಬ್ರಾಹ್ಮಣನಲ್ಲ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ, ಗುಂಪಿನ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದಾಗ ಭೃಗು ಅವರ ಧ್ವನಿಯು ಗಂಭೀರವಾಯಿತು. ಕಾಮ ಮತ್ತು ಕೋಪವನ್ನು ಎಲ್ಲಾ ವಿಧಾನಗಳಿಂದಲೂ ನಿಗ್ರಹಿಸಬೇಕು. ಆತ್ಮಸಂಯಮವು ಜ್ಞಾನದ ಅತ್ಯುನ್ನತ ಫಲಿತಾಂಶವಾಗಿದೆ. ಒಬ್ಬರು ಯಾವಾಗಲೂ ಒಬ್ಬರ ಸಮೃದ್ಧಿಯನ್ನು, ಒಬ್ಬರ ಕೋಪದಿಂದ, ಒಬ್ಬರ ತಪಸ್ಸನ್ನು ಹೆಮ್ಮೆಯಿಂದ, ಒಬ್ಬರ ಜ್ಞಾನವನ್ನು ಗೌರವ ಮತ್ತು ಅವಮಾನದಿಂದ ಮತ್ತು ಒಬ್ಬರ ಆತ್ಮವನ್ನು ದೋಷದಿಂದ ರಕ್ಷಿಸಬೇಕು. ಭೃಗು ಅವರ ಮಾತುಗಳನ್ನು ಕೇಳುವಾಗ ಭಾರದ್ವಾಜನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ತ್ಯಾಗವು ಸುಲಭದ ಮಾರ್ಗವಲ್ಲ, ಆದರೆ ಅದು ನಿಜವಾದ ವಿಮೋಚನೆಯ ಕೀಲಿಯಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಆ ಬುದ್ಧಿವಂತ ವ್ಯಕ್ತಿ ಭೃಗು ಹೇಳಿದರು, ಹಣ್ಣಿನ ಬಯಕೆಯಿಲ್ಲದೆ ಎಲ್ಲಾ ಕಾರ್ಯಗಳನ್ನು ಮಾಡುವವನು ಅವರ ಸಂಪೂರ್ಣ ಸಂಪತ್ತು ದಾನಕ್ಕಾಗಿ ಇದೆ ಮತ್ತು ದೈನಂದಿನ ಹೋಮವನ್ನು ಮಾಡುವವನು ನಿಜವಾದ ಪುನರುಜ್ಜೀವನಕಾರ. ರಾತ್ರಿ ಆಳವಾಗುತ್ತಿದ್ದಂತೆ ಗಾಳಿಯು ಚಿಂತನೆಯಿಂದ ಶಾಂತವಾಯಿತು. ಬೇಸಿಗೆಯ ಸಂಜೆ ಮೃದುವಾದ ಗಾಳಿಯಂತೆ ಭೃಗು ಅವರ ಮಾತುಗಳು ನಿಶ್ಚಲತೆಯಲ್ಲಿ ತೂಗಾಡುತ್ತಿದ್ದವು. ಒಬ್ಬನು ತನ್ನನ್ನು ತಾನೇ ನಡೆಸಿಕೊಳ್ಳಬೇಕು. ವೇದಗಳ ಪ್ರಾಚೀನ ಜ್ಞಾನದಲ್ಲಿ ಪೂಜ್ಯ ಋಷಿಯಾಗಿದ್ದ ಭೃಗು ಭಾರದ್ವಾಜ ಮತ್ತು ಆತನ ಸತ್ಯಾನ್ವೇಷಕ ಸಹಚರರ ಮುಂದೆ ನಿಂತನು. ಪವಿತ್ರ ಬೆಂಕಿಯಿಂದ ಹೊಳೆಯುವ ಬೆಂಕಿಯಂತೆ ಹೊಳೆಯುವ ಕಣ್ಣುಗಳೊಂದಿಗೆ ಭೃಗು ಅಸ್ತಿತ್ವದ ಮೂಲಭೂತ ಸ್ವರೂಪದ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಸತ್ಯವೇ ಬ್ರಹ್ಮ ಎಂದು ಅವರು ಘೋಷಿಸಿದರು. ಎಲ್ಲಾ ಜೀವಿಗಳನ್ನು ಹುಟ್ಟುಹಾಕುವ ಮೂಲತತ್ವವೇ ಬ್ರಹ್ಮ. ಇದು ಬ್ರಹ್ಮಾಂಡವನ್ನು ಪೋಷಿಸುವ, ಅದರ ಭವ್ಯವಾದ ವಸ್ತ್ರವನ್ನು ಎತ್ತಿ ಹಿಡಿಯುವ ಮತ್ತು ಸ್ವರ್ಗದ ಪ್ರದೇಶಗಳನ್ನು ಹುಡುಕುವವರಿಗೆ ಮಾರ್ಗದರ್ಶನ ನೀಡುವ ಸತ್ಯವಾಗಿದೆ. ಮತ್ತೊಂದೆಡೆ ಸತ್ಯವು ಕತ್ತಲೆಯ ಮುಸುಕು ಮಾತ್ರ, ಅದು ಕೆಳಮುಖವಾಗಿ ಸಾಗುತ್ತದೆ, ಅದಕ್ಕೆ ಬಲಿಯಾಗುವವರಿಂದ ಜ್ಞಾನದ ಬೆಳಕನ್ನು ಕುಗ್ಗಿಸುತ್ತದೆ. ಭೃಗು ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ವಿವೇಕ ಮತ್ತು ಅನ್ಯಾಯ, ಬೆಳಕು ಮತ್ತು ಕತ್ತಲೆ, ಸಂತೋಷ ಮತ್ತು ನೋವಿನ ಸಂಕೀರ್ಣ ಜಾಲವನ್ನು ಬೆಳಗಿಸುವ ತಿಳುವಳಿಕೆಯ ಶ್ರೀಮಂತ ಬಟ್ಟೆಯನ್ನು ನೇಯ್ದವು. ಸತ್ಯವೇ ಸದಾಚಾರ ಎಂದು ಅವರು ಮುಂದುವರಿಸಿದರು ಮತ್ತು ನೀತಿಯು ಬೆಳಕು. ಈ ಸಂಯೋಗದ ಮೂಲಕವೇ ಒಬ್ಬರು ನಿಜವಾದ ಸಂತೋಷವನ್ನು ಪಡೆಯುತ್ತಾರೆ. ಇದಕ್ಕೆ ವಿರುದ್ಧವಾಗಿ ದುಃಖದ ಮೂಲವಾಗಿ, ದುಃಖವನ್ನು ಮಾತ್ರ ತರುವ ಕತ್ತಲೆಯ ಅಭಿವ್ಯಕ್ತಿಯಾಗಿ ಅಸತ್ಯವನ್ನು ಬಹಿರಂಗಪಡಿಸಲಾಯಿತು. ಭರದ್ವಾಜನು ಆ ಋಷಿಯ ವಾದಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆತನ ಮನಸ್ಸು ಆತನ ವಾದಗಳನ್ನು ಪ್ರಶ್ನಿಸಿತು. ಸಂತೋಷವೇ ಅಂತಿಮ ಗುರಿ ಎಂದು ನೀವು ಹೇಳುತ್ತೀರಿ ಎಂದು ಆತ ಹೇಳಿದನು. ಆದರೂ ಪ್ರಾಪಂಚಿಕ ಬಯಕೆಗಳಿಂದ ಬೇರ್ಪಟ್ಟು ಏಕಾಂತದಲ್ಲಿ ವಾಸಿಸುವ ಸೃಷ್ಟಿಕರ್ತನಾದ ಬ್ರಹ್ಮನ ಬಗ್ಗೆ ನಾವು ಕೇಳುತ್ತೇವೆ ಮತ್ತು ಬಳಕೆಯ ದೇವರಾದ ಕಾಮನನ್ನು ಸೋಲಿಸಿದ ದೈವಿಕ ಗುರುವಾದ ಶಿವನ ಬಗ್ಗೆ ಏನು? ಇದು ನಿಜವಾದ ಬುದ್ಧಿವಂತಿಕೆಯು ಸಂತೋಷದ ಅನ್ವೇಷಣೆಯನ್ನು ಮೀರಿದೆ ಎಂದು ಸೂಚಿಸುವುದಿಲ್ಲವೇ? ಭೃಗು ತಿಳಿವಳಿಕೆಯಿಂದ ಮುಗುಳಕ್ಕನು. ಅವನ ಕಣ್ಣುಗಳು ಪ್ರಾಚೀನ ಜ್ಞಾನದ ಆಳದಿಂದ ಮಿಳುಗುತ್ತಿದ್ದವು. ಕತ್ತಲೆಯಿಂದ ಮುಳುಗಿದವರು ಕೇವಲ ಅನ್ಯಾಯವನ್ನು ಮಾತ್ರ ಅನುಸರಿಸುತ್ತಾರೆ. ಈ ಜೀವನದಲ್ಲಿ
ಅಥವಾ ಮುಂದಿನ ಜೀವನದಲ್ಲಿ ಎಂದಿಗೂ ಸಂತೋಷವನ್ನು ಪಡೆಯುವುದಿಲ್ಲ ಎಂದು ಹೇಳಲಾಗುತ್ತದೆ. ಅವರು ವಿವಿಧ ನೋವುಗಳಿಂದ ಬಳಲುತ್ತಿದ್ದಾರೆ. ರೋಗ, ನೋವು, ತೊಂದರೆ ಮತ್ತು ಅಂತಿಮವಾಗಿ ಮರಣವೇ. ಭೃಗು ಅವರ ಮಾತುಗಳು ಅಸತ್ಯದ ಪರಿಣಾಮಗಳ ಬಗ್ಗೆ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದಂತೆ ಭಾರದ್ವಾಜನ ತಿಳುವಳಿಕೆಯು ಬೆಳಗಿನ ಬಿಸಿಲಿನಲ್ಲಿ ಅರಳುತ್ತಿರುವ ಕಮಲದಂತೆ ತೆರೆದುಕೊಳ್ಳಲು ಪ್ರಾರಂಭಿಸಿತು. ಸ್ವರ್ಗದಲ್ಲಿ ವಶಿ ಮುಂದುವರಿಸಿದರು. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಶೀಳತೆ ಇಲ್ಲ ಮತ್ತು ಪಾಪವಿಲ್ಲ. ಇದು ರುಚಿಕರವಾದ ಗಾಳಿ ಬೀಸುವ ಮತ್ತು ಗಾಳಿಯನ್ನು ಶಾಶ್ವತ ಸುಗಂಧ ತುಂಬುವ ಕ್ಷೇತ್ರವಾಗಿದೆ. ಈ ಮಾತುಗಳ ಮೂಲಕ ಭೃಗು ಎಲ್ಲಾ ಅಸ್ತಿತ್ವದ ಆಧಾರವಾಗಿರುವ ಮೂಲಭೂತ ಸತ್ಯವನ್ನು ಬಹಿರಂಗಪಡಿಸಿದನು. ಸಂತೋಷವು ಕೇವಲ ಕ್ಷಣಿಕವಾದ ಆನಂದವಲ್ಲ, ಆದರೆ ಆತ್ಮದ ಗುಣಲಕ್ಷಣವಾಗಿದೆ. ಭೂಮಿಯು ಎಲ್ಲಾ ಜೀವಿಗಳ ಸಂತತಿಯಾಗಿದೆ ಮತ್ತು ಮಹಿಳೆಯರು ತನ್ನ ಸ್ವಭಾವವನ್ನು ಸ್ವೀಕರಿಸುತ್ತಾರೆ. ಗಂಡು ಪ್ರಾಣಿಯು ಪ್ರಜಾಪತಿಯಂತೆ ಜೀವನವನ್ನು ಉಳಿಸಿಕೊಳ್ಳುವ ಸೃಜನಶೀಲ ಶಕ್ತಿಯನ್ನು ರೂಪಿಸುತ್ತದೆ ಎಂದು ಅವರು ಹೇಳಿದರು. ಸತ್ಯದ ಅನ್ವೇಷಕರು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೃಗು ಅವರ ಮಾತುಗಳು ತಿಳುವಳಿಕೆಯ ಹಾದಿಯನ್ನು ಬೆಳಗಿಸಿದವು. ಅವರಿಗೆ ಆಳವಾದ ಸಾಕ್ಷಾತ್ಕಾರದ ಕಡೆಗೆ ಮಾರ್ಗದರ್ಶನ ನೀಡಿದವು. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಕ್ರಿಯೆಗಳಿಂದ ರೂಪುಗೊಂಡಾಗ ಸಂತೋಷ ಅಥವಾ ದುಃಖವನ್ನು ಪಡೆಯಬಹುದು ಮತ್ತು ಆದ್ದರಿಂದ ಮುಕ್ತ ಹೃದಯ ಮತ್ತು ಮನಸ್ಸಿನಿಂದ ಒಬ್ಬರು ಸ್ವಯಂ ಆವಿಷ್ಕಾರದ ಪ್ರಯಾಣವನ್ನು ಪ್ರಾರಂಭಿಸಬಹುದು. ಪ್ರಶಾಂತ ವಾತಾವರಣದಲ್ಲಿ ಪ್ರಕೃತಿಯ ಪ್ರಶಾಂತತೆಯಿಂದ ಸುತ್ತುವರಿದ ಭಾರದ್ವಾಜನು ಆಳವಾದ ಚಿಂತನೆಯಲ್ಲಿ ಕುಳಿತು ಸದಾಚಾರದ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಕೋರಿದರು. ಪ್ರಾಚೀನ ಸಂಪ್ರದಾಯಗಳ ಬಗ್ಗೆ ಆಳವಾದ ತಿಳುವಳಿಕೆಗೆ ಹೆಸರುವಾಸಿಯಾದ ಬುದ್ಧಿವಂತ ಶಿಯಾಗ ಭೃಗುಗೆ ಅವರು ಸರಣಿ ಪ್ರಶ್ನೆಗಳನ್ನು ಕೇಳಿದರು. ಉಡುಗೊರೆ ನೀಡುವಿಕೆಯ ಪರಿಣಾಮವೇನು? ಕುತೂಹಲದಿಂದ ತನ್ನ ಕಣ್ಣುಗಳನ್ನು ಅಗಲಿಸಿದ ಭಾರದ್ವಾಜನು ಕೇಳಿದನು. ಇದು ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ದಾನದ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೃಗು ಅವರ ಮುಖವು ಬೆಚ್ಚಗಿನ ನರುವಿನಿಂದ ಬೆಳಗಿತ್ತು. ಪವಿತ್ರ ಅಗ್ನಿಗೆ ನೈವೇದ್ಯವನ್ನು ಅರ್ಪಿಸುವ ಮೂಲಕ ಅವರು ಹೇಳಿದರು, ನಾವು ಪಾಪದ ಕಲೆಗಳಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತೇವೆ. ವೇದಗಳ ಅಧ್ಯಯನವು ನಮಗೆ ಆಶೀರ್ವಾದದ ಶಾಂತಿಯನ್ನು ತರುತ್ತದೆ, ಆದರೆ ಅಗತ್ಯವಿರುವವರಿಗೆ ಉಡುಗೊರೆಗಳು ಸಂತೋಷ ಮತ್ತು ಆನಂದವನ್ನು ತರುತ್ತವೆ. ಸಮರ್ಪಣೆ ಮತ್ತು ಭಕ್ತಿಯಿಂದ ನಡೆಸಲ್ಪಡುವ ಕನಸುಗಳು ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತವೆ. ಭೃಗು ಮುಂದುವರಿಸುತ್ತಾ ಹೇಳಿದಂತೆ ಉಡುಗೊರೆಗಳು ಎರಡು ರೀತಿಯವು. ಮರಣಾನಂತರದ ಜೀವನದಲ್ಲಿ ನಮ್ಮ ಆತ್ಮಗಳಿಗೆ ಪ್ರಯೋಜನವಾಗುವ ಉಡುಗೊರೆಗಳು ಮತ್ತು ಈ ಜಗತ್ತಿನಲ್ಲಿ ನಮಗೆ ಮತ್ತು ಇತರರಿಗೆ ಸಂತೋಷವನ್ನು ತರುವ ಉಡುಗೊರೆಗಳು. ಉಡುಗೊರೆಗಳ ಪರಿಣಾಮಗಳು ಅವುಗಳ ಪ್ರಮಾಣಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತವೆ. ಕರ್ಮದ ಸಂಕೀರ್ಣತೆಗಳಿಂದ ಕುತೂಹಲಗೊಂಡ ಭಾರದ್ವಾಜರು ವ್ಯಕ್ತಿಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಒಳನೋಟವನ್ನು ಕೇಳಿದರು. ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಕ್ರಮವನ್ನು ಅನುಸರಿಸಬೇಕು ಎಂದು ಅವರು ಕೇಳಿದರು. ಭೃಗು ಅವರ ಪ್ರತಿಕ್ರಿಯೆ ಸ್ಪಷ್ಟ ಮತ್ತು ಸಂಕ್ಷಿಪ್ತವಾಗಿತ್ತು. ತಮಗಾಗಿ ನಿಗದಿಪಡಿಸಿದ ಮಾರ್ಗವನ್ನು ಅನುಸರಿಸುವವರು ಸ್ವರ್ಗವನ್ನು ತಮ್ಮ ಪ್ರತಿಫಲವಾಗಿ ಪಡೆಯುತ್ತಾರೆ. ಈ ಮಾರ್ಗದಿಂದ ದಾರಿ ತಪ್ಪುವವರು ಮೂರ್ಖತನಕ್ಕೆ ಬಲಿಯಾಗುತ್ತಾರೆ. ಅವರ ಸಂಭಾಷಣೆಯು ಸೌಮ್ಯವಾದ ನದಿಯಂತೆ ಹರಿಯುತ್ತಿದ್ದಾಗ ಭಾರದ್ವಾಜನು ಪ್ರಾಚೀನ ಕಾಲದಲ್ಲಿ ದೈವಿಕ ಬ್ರಹ್ಮನಿಂದ ನೇಮಿಸಲ್ಪಟ್ಟ 4 ಜೀವನ ವಿಧಾನಗಳ ಬಗ್ಗೆ ಕೇಳಿದನು. ಈ ಪವಿತ್ರ ಮಾರ್ಗಗಳ ಇತಿಹಾಸವನ್ನು ವಿವರಿಸುವಾಗ ಭೃಗುನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಭೃಗು ಪ್ರಾರಂಭಿಸಿದನು, ಹಿಂದಿನ ದಿನಗಳಲ್ಲಿ ದೈವಿಕ ಬ್ರಹ್ಮವು ನಮಗೆ 4 ಜೀವನ ವಿಧಾನಗಳನ್ನು ಬಹಿರಂಗಪಡಿಸಿತು. ವಿದ್ಯಾರ್ಥಿಯ ಜೀವನ, ಗೃಹಸ್ಥ, ಅರಣ್ಯವಾಸಿ ಮತ್ತು ತ್ಯಾಗ ಮಾಡುವವರ ಜೀವನ. ಪ್ರತಿಯೊಂದು ಮಾರ್ಗವು ತನ್ನದೇ ಆದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿದೆ. ಭೃಗು ಪ್ರತಿಯೊಂದು ವಿಧಾನವನ್ನು ವಿವರವಾಗಿ ವಿವರಿಸಿದಂತೆ ಭಾರದ್ವಾಜರು ಶ್ರದ್ಧೆಯಿಂದ ಆಲಿಸಿದರು.
ತಮ್ಮ ಗುರುಗಳ ವಾಸಸ್ಥಾನದಲ್ಲಿ ವಾಸಿಸುವವರಿಗೆ ನಡವಳಿಕೆಯ ಶುದ್ಧತೆ, ವೈದಿಕ ವಿಧಿಗಳು, ನಿರ್ಬಂಧಗಳು ಮತ್ತು ಪ್ರತಿಜ್ಞೆಗಳು ಅತ್ಯಗತ್ಯವಾಗಿದ್ದವು. ಈ ವಿಧಾನದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯ ಮತ್ತು ಪವಿತ್ರ ಬೆಂಕಿಯನ್ನು ಪೂಜಿಸಬೇಕು. ದೇಶೀಯ ಜೀವನ ವಿಧಾನವು ಎಲ್ಲರಿಗೂ ಸರಿಹೊಂದುವ ಮಾರ್ಗವಾಗಿದೆ ಎಂದು ಭೃಗು ಮುಂದುವರಿಸಿದರು. ಗುರುವಿನ ನಿವಾಸದಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದವರು ಸದ್ಗುಣ ಸಂಪತ್ತು ಮತ್ತು ಆನಂದವನ್ನು ಬೆಳೆಸಿಕೊಂಡು ತಮ್ಮ ಸಂಗಾತಿಗಳೊಂದಿಗೆ ವಾಸಿಸಲು ಮನೆಗೆ ಮರಳುತ್ತಾರೆ. ಈ ವಿಧಾನದಲ್ಲಿ ವೇದಗಳನ್ನು ಪಠಿಸುವುದು ಅಥವಾ ಋಷಿಗಳಂತೆ ಭೂಮಿಯಲ್ಲಿ ವಾಸಿಸುವಂತಹ ಸದ್ಗುಣಗಳ ಮೂಲಕ ಸಂಪತ್ತನ್ನು ಗಳಿಸಬೇಕು. ಮೂರನೇ ಜೀವನ ವಿಧಾನವಾದ ಅರಣ್ಯ ಜೀವನವನ್ನು ವಿವರಿಸುತ್ತಿದ್ದಂತೆ ಭಾರದ್ವಾಜರು ಅದನ್ನು ಶ್ರದ್ಧೆಯಿಂದ ಆಲಿಸಿದರು. ದೂರದ ಭೂಮಿಯಲ್ಲಿ ಭೃಗು ಎಂಬ ಪೂಜ್ಯ ಋಷಿಯು ತನ್ನ ಗೌರವಾನ್ವಿತ ಶಿಷ್ಯನಾದ ಭಾರದ್ವಾಜನಿಗೆ ಪ್ರಾಚೀನ ಜ್ಞಾನವನ್ನು ನೀಡಿದನು. ಭೃಗು ಸದಾಚಾರ ಮತ್ತು ಆಧ್ಯಾತ್ಮಿಕ ವಿಮೋಚನೆಯ ಹಾದಿಯ ಬಗ್ಗೆ ಅಚಲವಾದ ನಂಬಿಕೆಯಿಂದ ಮಾತನಾಡಿದರು. ಕಠಿಣ ತಪಸ್ಸಿನ ಮೂಲಕ ಸದ್ಗುಣವನ್ನು ಬಯಸಿದ ತಪಸ್ವಿ ಅರಣ್ಯವಾಸಿಗಳನ್ನು ವಿವರಿಸುವ ಮೂಲಕ ಅವರು ಪ್ರಾರಂಭಿಸಿದವೀ ಏಕಾಂತವಾಸಿಗಳು ನಿರ್ಜನ ಕಾಡುಗಳಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಅವರು ಕೇವಲ ಕಾಡು, ಗಿಡಮೂಲಿಕೆಗಳು, ಹಣ್ಣುಗಳು ಮತ್ತು ಬೇರುಗಳ ಮೇಲೆ ವಾಸಿಸುತ್ತಿದ್ದರು. ಅವರು ಬರೀ ಭೂಮಿಯ ಮೇಲೆ ಅಥವಾ ಬಂಡೆಗಳ ಮೇಲೆ ಮಲಗುತ್ತಿದ್ದರು. ತಮ್ಮ ಕಾಲುಗಳನ್ನು ಹುಲ್ಲು ಮತ್ತು ಪ್ರಾಣಿಗಳ ಚರ್ಮಗಳಿಂದ ಮುಚ್ಚಿಕೊಳ್ಳುತ್ತಿದ್ದರು. ಕ್ಷೌರ ಮಾಡದ ಮತ್ತು ಆರಂಭರವಿಲ್ಲದ ಅವರು ನಿಯಮಿತ ಮಧ್ಯಂತರಗಳಲ್ಲಿ ತಮ್ಮ ಸ್ನಾನವನ್ನು ಮಾಡುತ್ತಿದ್ದರು. ಭೂಮಿ ಮತ್ತು ಪವಿತ್ರ ಬೆಂಕಿಯ ಮೇಲೆ ಧೂಪದ್ರವ್ಯವನ್ನು ಸುರಿಯುತ್ತಿದ್ದರು. ಅವರ ದೈನಂದಿನ ದಿನಚರಿಯು ದಣಿವರಿಯದ ಪ್ರಯತ್ನದಿಂದ ಗುರುತಿಸಲ್ಪಟ್ಟಿತು, ಏಕೆಂದರೆ ಅವರು ತಮ್ಮ ಹೋಮ ಬೆಂಕಿಗಾಗಿ ಪವಿತ್ರ ಇಂಧನವನ್ನು ಸಂಗ್ರಹಿಸಿ ತಮ್ಮ ತ್ಯಾಗದ ಬಲಿಪೀಠಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ವಿಪರೀತ ಉಷ್ಣಾಂಶಕ್ಕೆ ಒಡ್ಡಿಕೊಳ್ಳುವುದರಿಂದ ಅವರ ಚರ್ಮವು ಬಿರುಕು ಬಿಟ್ಟಿತ್ತು ಮತ್ತು ಸ್ವಯಂ ಮರಣದಿಂದ ಅವರ ದೇಹಗಳು ಕ್ಷೀಣಿಸಿದವು. ಈ ಸನ್ಯಾಸಿಗಳು ಅಚಲವಾದ ತಾಳ್ಮೆ ಮತ್ತು ಧೈರ್ಯವನ್ನು ಹೊಂದಿದ್ದರು. ಅವರು ಪುನರುತ್ಪಾದಿಸಿದ ಋಷಿಗಳ ಆಜ್ಞೆಗಳಿಗೆ ಅನುಗುಣವಾಗಿ ಬದುಕಿದ್ದರು. ಅವರ ಪಾಪಗಳನ್ನು ಬೆಂಕಿಯಂತೆ ಸುಟ್ಟು ಹಾಕಿದರು ಮತ್ತು ಸಾಧಿಸಲು ಕಷ್ಟಕರವಾದ ಸಂತೋಷದ ಪ್ರದೇಶಗಳನ್ನು ಪಡೆದರು. ಭೃಗು ನಂತರ ಪರಿವ್ರಾಜಕರ ಬಗ್ಗೆ ಮಾತನಾಡಿದರು. ಪ್ರಾಪಂಚಿಕ ಆಸಕ್ತಿಗಳು ಮತ್ತು ಸಂತೋಷಗಳನ್ನು ತ್ಯಜಿಸಿದ ಅಲೆದಾಡುವ ಭಿಕ್ಷುಕರು ಪವಿತ್ರ ಬೆಂಕಿ, ಸಂಪತ್ತು ಮತ್ತು ಪ್ರೀತಿಪಾತ್ರರ ಬಗೆಗಿನ ಆಸಕ್ತಿಯಿಂದ ಮುಕ್ತರಾಗಿ ಅವರು ಮುಕ್ತವಾಗಿ ಭೂಮಿ ಅಥವಾ ಚಿನ್ನದ ಗುಂಪಿನ ಬಗ್ಗೆ ಸಮಾರ ಉದಾಸೀನತೆಯಿಂದ ಸುತ್ತಾಡುತ್ತಿದ್ದವು. ಅವರು ಎಂದಿಗೂ ಜೀವಂತ ಜೀವಿಗಳನ್ನು, ನಿಶ್ಚಲ ವಸ್ತುಗಳನ್ನು ಅಥವಾ ಕೊಳಕು ಅಥವಾ ಮೊಟ್ಟೆಗಳಿಂದ ಜನಿಸಿದ ಪ್ರಾಣಿಗಳನ್ನು ಗಾಯಗೊಳಿಸಲಿಲ್ಲ. ಅವರ ವಾಸಸ್ಥಾನಗಳು ಬೆಟ್ಟಗಳು, ಪರ್ವತಗಳು, ನದಿಯ ದಡಗಳು ಅಥವಾ ಮರಗಳ ಕಾಯಗಳಾಗಿದ್ದವು. ಅವರು ಎಲ್ಲಿ ಆಶ್ರಯವನ್ನು ಕಂಡರೂ ಪಟ್ಟಣಗಳಲ್ಲಿ ಪರಿವ್ರಾಜಕರು 5 ರಾತ್ರಿಗಳಿಗೆ ಮೀರದಂತೆ ವಾಸಿಸುತ್ತಿದ್ದರು. ಹಳ್ಳಿಗಳಲ್ಲಿ ಅವರ ವಾಸ್ತವ್ಯವು 1 ರಾತ್ರಿಗೆ ಸೀಮಿತವಾಗಿತ್ತು. ಅವರು ತಮ್ಮ ಸದ್ಗುಣ ಮತ್ತು ಔದಾರ್ಯಕ್ಕೆ ಹೆಸರುವಾಸಿಯಾದ ಬ್ರಾಹ್ಮಣರ ಮನೆಗಳಲ್ಲಿ ಮಾತ್ರ ಜೀವನವನ್ನು ಹುಡುಕುತ್ತಿದ್ದರು. ಭಿಕ್ಷುಕರ ಮೌನವಾದ ಪ್ರತಿಜ್ಞೆಯು ಇತರರಿಗೆ ಭಯವನ್ನುಂಟು ಮಾಡದೆ ಅಥವಾ ಇತರರಿಗೆ ಭಯವನ್ನುಂಟು ಮಾಡದೆ ಮುಕ್ತವಾಗಿ ಅಲೆದಾಡಲು ಅವರಿಗೆ ಅವಕಾಶ ಮಾಡಿಕೊಟ್ಟಿತು. ಸ್ವಯಂ ನಿಯಂತ್ರಣ ಮತ್ತು ನಿರ್ಲಿಪ್ತತೆಗೆ ಒತ್ತು ನೀಡುವ ಮೂಲಕ ಈ ಜೀವನ ವಿಧಾನವನ್ನು ಅನುಸರಿಸುವವರು ಸಂತೋಷದ ಹಲವಾರು ಪ್ರದೇಶಗಳನ್ನು ಸಾಧಿಸುತ್ತಾರೆ ಎಂದು ಭೃಗು ಬಹಿರಂಗಪಡಿಸಿದರು. ಶುದ್ಧ ಹೃದಯ ಮತ್ತು ಸಂಕಲ್ಪದಿಂದ ಮುಕ್ತವಾದ ತಿಳುವಳಿಕೆಯನ್ನು ಹೊಂದಿರುವ ಪುನರುತ್ಪಾದಿಸಿದ ಜನ್ಮದ ವ್ಯಕ್ತಿಯು ಅಂತಿಮವಾಗಿ ವಿಮೋಚನೆಯನ್ನು ಸಾಧಿಸುತ್ತಾನೆ. ತಮ್ಮನನ್ನು
ತಮ್ಮ ಆಂತರಿಕ ಬೆಂಕಿಯ ಶಾಂತ ಜ್ವಾಲೆಯ ಮೂಲಕ ಪಡೆಯುತ್ತಾನೆ. ಕುತೂಹಲದಿಂದ ತುಂಬಿದ ಭಾರದ್ವಾಜನು ತಮಗೆ ತಿಳಿದಿರುವ ಜಗತ್ತನ್ನು ಮೀರಿದ ಪ್ರದೇಶವನ್ನು ವಿವರಿಸಲು ಭೃಗುವನ್ನು ಕೇಳಿಕೊಂಡನು. ಭೃಗು ಭವ್ಯವಾದ ಹಿಮಾಲಯದ ಆಚೆಗೆ ಉತ್ತರಕ್ಕೆ ನೆಲೆಗೊಂಡಿರುವ ಒಂದು ಪವಿತ್ರ ಸಾಮ್ರಾಜ್ಯದ ಬಗ್ಗೆ ಮಾತನಾಡಿದರು. ಈ ಭೂಮಿಯಲ್ಲಿ ಇತರರ ಸಂಗಾತಿಗಳ ಬಗೆಗಿನ ದುಃಖ ಮತ್ತು ಬಯಕೆಯಿಂದ ಮುಕ್ತರಾಗಿ